ಹಾಯ್ ಹಲೋ ನಮಸ್ಕಾರ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಅರುಣ್ ಬಡಿಗೇರ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಅರುಣ್. ಹಾಯ್ ಹರೀಶ್. ನಾವಿಬ್ರು ಬೆಂಗಳೂರಿನ ಒಂದು ಐಕಾನಿಕ್ ಪ್ಲೇಸಲ್ಲಿ ಬಂದು ನಿಂತಿದ್ದೀವಿ. ಹಂಗೆ ನೋಡಕ್ಕೆ ಹೋದ್ರೆ ಹಳ್ಳಿ ಕಡೆ ಒಂದು ಮಾತಿದೆ, ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರಾ ಅಂತ. ಹಾಗೆ ಬೆಂಗಳೂರಿಗೆ ಬಂದವರು ವಿದ್ಯಾರ್ಥಿ ಭವನಕ್ಕೆ ಬರದೇ ಇರೋರು ಯಾರಾದರೂ ಇದ್ದಾರಾ ಅಂತ. ದೋಸೆ ತಿನ್ನಬೇಕು ಅಂತ ಯಾವತ್ತೇ ಕನಸು ಬಿದ್ದರು ಎಲ್ಲಾದರೂ ಸರಿ, ಹೇ ವಿದ್ಯಾರ್ಥಿ ಭವನ್ಗೆ ಹೋಗಿ ದೋಸೆ ತಿನ್ನೋಣ ಅಂತ ಅನ್ಸೋಕೆ ಶುರು ಆಗುತ್ತೆ ನಮ್ಗೆ ಯಾವಾಗಲೂ. ಅಷ್ಟು ಫೇಮಸ್ ಪ್ಲೇಸ್. ಇವತ್ತು ಯಾಕೆ ನಾವಿಬ್ರು ಇಲ್ಲಿ ಬಂದಿದ್ದೀವಿ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕು. ಈಗಂತೂ ಎಲ್ಲೇ ಕೂತು ಮಾತಾಡ್ತಿರ್ಬೇಕಾದ್ರೂ ಕೂಡ ಹೋಟೆಲ್ನಲ್ಲಿ ದೋಸೆ ಹಂಚು ಎಷ್ಟು ಬಿಸಿ ಇರುತ್ತೋ ಅದಕ್ಕಿಂತ ಬಿಸಿ ಇರುತ್ತೆ ರಾಜಕೀಯದ ಚರ್ಚೆ ಅಂತ ಅನಿಸ್ತಾ ಇದೆ. ಕುರುಕ್ಷೇತ್ರದಲ್ಲಿ ಇದ್ದಂಗೆ. ಡೆಫಿನೆಟ್ಲಿ ಕುರುಕ್ಷೇತ್ರದಲ್ಲೂ ಹಲವಾರು ಚರ್ಚೆಗಳನ್ನ ಮಾಡ್ತಿದ್ವಿ. ಇವಾಗ ನಾವಿಬ್ರು ದೋಸೆ ತಿಂತ ಯಾಕೆ ಎಲ್ಲರ ಜೊತೆ ಮಾತಾಡಬಾರ್ದು ಅಂತ. ಹಂಗೆ ನೋಡೋಕ್ಕೋದ್ರೆ ಭಾರತ ರತ್ನ ಡಾಕ್ಟರ್ CNR ರಾವ್ ಅವರಿಂದ ಹಿಡಿದು ಜಸ್ಟಿಸ್ ವೆಂಕಟಾಚಲಯ್ಯನವರಿಂದ ಹಿಡಿದು ಎಲ್ಲ ದಿಗ್ಗಜರು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗಿಂದ ಹಿಡಿದು ಎಲ್ಲ ಸೆಲೆಬ್ರಿಟಿಗಳು ಕೂಡ ಬಂದು ಕೂತು ಮಾತಾಡಿ ದೋಸೆ ತಿನ್ನುವ ಜಾಗ ಇದ್ರೆ ಅದು ವಿದ್ಯಾರ್ಥಿ ಭವನ ಅಂತ. ಆ ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದೀವಿ. ಇನ್ನು ತುಂಬ ಜನ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬಂದು ಹೋಗ್ತಿರ್ತಾರೆ. ಅವ್ರ ಜೊತೆ ಒಂದಷ್ಟು ಮಾತು. ಜೊತೆಗೆ ಬಸವನಗುಡಿ ಮತ್ತು ಬೆಂಗಳೂರು ದಕ್ಷಿಣ ಅಂದಾಗ ತುಂಬ ಬುದ್ಧಿವಂತರು ಇರೋ ಜಾಗ ಇದು. ಯೋಚನೆ ಮಾಡಿ ವೋಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅವರೆಲ್ಲ ಏನು ನೋಡ್ತಿದ್ದಾರೆ ಅಂತ ನನ್ನಂತೂ ಕುತೂಹಲಪ್ಪ. ಎನಿ ಗೆಸ್ಸಸ್, ಎನಿ ಕುತೂಹಲ ನಿಂಗೆ? ನನಗೆ ಒಂದೇ ಇರೋದು ಥ್ರಿಲ್ಲಿಂಗ್ ಆಗಿರೋದೇನು ಅಂತಂದ್ರೆ, ಇಲ್ಲಿ ಅಭ್ಯರ್ಥಿಯನ್ನ ನೋಡಿ ಹಾಕ್ತಾರ, ಇಲ್ಲ ಸೆಂಟ್ರಲ್ ಅಲ್ಲಿ ನೋಡಿ ಹಾಕ್ತಾರ, ಇದು ಕ್ವಶನ್ ಆಗಿ ಉಳಿದಿದೆ. ನನಗೆ ಬಹಳ ಕ್ವಶನ್ ಇದೆ. ಇದು ಬುಲೆಟ್ ರಿಪೋರ್ಟ್ ಅಲ್ಲಿ ಹೋದಾಗ ನನಗೆ ಅದೇ ಕ್ವಶನ್ ಇದ್ದಿದ್ದು. ಸೊ ಹಾಗಾದ್ರೆ ಮೋದಿ ಪ್ರಧಾನಿ ಆಗಬೇಕು ಅಂತಾರ, ಮೋದಿ ಬಿಟ್ಟು ಬೇರೆಯವ್ರ ಪ್ರಧಾನಿ ಆಗಬೇಕು ಅಂತಾರ, ಅವ್ರದ್ದೇ ಆದಂಥ ವಿಮರ್ಶೆಗಳು ಹೇಗಿರುತ್ತೆ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ದೋಸೆ ತಿನ್ನೋದಿದ್ದೇ ಇದೆ. ತಿನ್ಲೇಬೇಕು. ಟೀ ಪಾರ್ಟಿ ಆಗ್ಲೇಬೇಕು. ಓಕೆ, ಬಿಲ್ ದೋಸೆ ತಿಂದ್ಮೇಲೆ ಬಿಲ್ ಯಾರ್ದು? ನೋಡುತ್ತೆ. ಚಲೋ ಲೆಟ್ಸ್ ಗೋ. ನಾರ್ಮಲಿ ಇಲ್ಲಿ ಬಂದಾಗೆಲ್ಲ ಏನ್ ಮಾಡ್ತಾರೆ, ಎಂಟ್ರೆನ್ಸ್ ಅಲ್ಲಿ ಅವ್ರ ಹೆಸರು ಬರ್ಕೋತಾರೆ, ಹರೀಶ್ ನಾಗರಾಜು, ಅವ್ರ ಕಡೆ 3 ಜನ, ಅರುಣ್ ಬಡಿಗೇರ್ +3. ಅಫ್ಕೋರ್ಸ್ ತುಂಬಾ ರಶ್ ಇದೆ ಅಮ್ಮ ಇಲ್ಲಿ. ಆ ರಶ್ ನಡುವೆ ಬಂದಿದ್ದೀವಿ ಅಂದ್ಮೇಲೆ ಯಾರ್ಯಾರು ಇದಾರೆ ಒಂದಷ್ಟು ಮಾತಾಡ್ಬೇಕು ಅಂತ. ಹೋಗೋಣ, ಚಲೋ ಲೆಟ್ಸ್ ಗೋ. ನಮಸ್ತೆ. ಏನು ಪಬ್ಲಿಕ್ ಟಿವಿ ಅವ್ರಿಗೂ ಇಲ್ಲಿ ದೋಸೆ ತಿನ್ನಿಸ್ಬೇಕು ಅನ್ನಿಸ್ತಾ ಅಥವಾ ತಿನ್ಬೇಕು ಅನ್ನಿಸ್ತಾ? ದೋಸೆ ತಿನ್ನೋರು ನೋಡ್ಲಿ ಅಂತ ಬಂದ್ವಿ. ವೆರಿ ಗುಡ್. ಬನ್ನಿ ತಿನ್ನೋರ್ನು ಮಾತಾಡ್ಸ್ಬೇಕು ಅಂತ. ಅಂದ್ರೆ ಬೆಂಗಳೂರು ಅಂದ್ರೆ ಕರ್ನಾಟಕ ಅಂದ್ರೆ ಗಾಂಧಿ ಬಜಾರು, ಬಸವನಗುಡಿ, ವಿದ್ಯಾರ್ಥಿ ಭವನ್. ಬಹುಶಃ ಕನ್ನಡದ ಜೊತೆ ತುಂಬಾ ಅವಿನಾಭಾವ ಸಂಬಂಧ ಇರೋ ಜಾಗ ಇದು. ಇದುವರೆಗೆ ಲೈಫ್ ಟೈಮ್ ಅಲ್ಲಿ ಎಷ್ಟು ದೋಸೆ ತಿಂದಿರ್ಬೋದು ನೀವು ಇಲ್ಲಿ? ಲೆಕ್ಕ ಎಲ್ಲ ಹೇಳಕ್ಕಾಗಲ್ಲ. ನನ್ನ ಸೈಜ್ ನೋಡಿ ನೀವು ಅನ್ಕೋಬೇಕು ಎಷ್ಟು ತಿಂದಿರ್ಬೋದು. ವೆಲ್ಕಮ್. ಸುಧಾ ಬರ್ಗೂರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಮಾತಿಗೆ 2ನೇ ಹೆಸರು ಅವರೇ, ನೆಕ್ಸ್ಟ್ ಒನ್. ಸೊ ಹಾಗಾಗಿ ಮಾತಿಗೆ ನಮಗೆ ಸಿಕ್ಕಿದ್ದಾರೆ. ವಿದ್ಯಾರ್ಥಿ ಭವನದ ಕಟ್ಟ ಅಭಿಮಾನಿ ಅಫ್ಕೋರ್ಸ್. ಜೊತೆಗೆ ನಮ್ಮನ್ನ ಯಾವಾಗ್ಲೂ ಮನಸ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ಅವರ ಮಾತುಗಳಿಂದ ನಮ್ಮೊಂದು ಹಗುರವಾಗಿಸಬಲ್ಲ ಒಬ್ಬ ಸಹೃದಯಿ ಮಾತುಗಾರರು, ಸಾಹಿತಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀ ವೈ.ವಿ. ಗುಂಡೂರಾವ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನೀವ್ಯಾಕಿಲ್ಲಿ? ನಾನು ಯಾಕಿಲ್ಲಿ ಅಂತಂದ್ರೆ, ಸಾಮಾನ್ಯವಾಗಿ ಜನಗಳೆಲ್ಲ ಏನ್ ಅನ್ಕೊಂಡಿರ್ತಾರೆ ಅದ್ರ ಆಪೋಸಿಟ್ ಮಾಡೋದು ನಾನು. ಅಂದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು, ಗಾಂಧಿ ಬಜಾರ್ಗೆ ಬಂದಾಗೆಲ್ಲ ವಿದ್ಯಾರ್ಥಿ ಭವನ್ ದೋಸೆ ತಿಂತೀನಿ ಅಂತ. ನಾನು ಹಂಗಲ್ಲ, ಮತ್ತೆ ದೋಸೆ ತಿನ್ನೋಕೋಸ್ಕರನೇ ಗಾಂಧಿ ಬಜಾರ್ಗೆ ಬರ್ತೀನಿ. ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿ. ಈಗ ನಾವಿಬ್ರು ಬಂದಿದ್ದು ಯಾಕೆ ಅಂದ್ರೆ ಒಂದು ಡೀಲ್ ಏನಪ್ಪಾ ಅಂದ್ರೆ, ದೋಸೆ ತಿನ್ನಕ್ಕೆ ನೀವು ಬಂದಿದ್ದೀವಿ, ಸರ್ ನಾವಿಬ್ರು ಬಂದಿದ್ದೀವಿ. ಓಕೆ, ಕಾಫಿ ಟೀ ಏನೊಂದು ಒಂದು ಎಂಟರ್ಟೈನ್ಮೆಂಟ್ ಗೆ ದೋಸೆ ನಿಮ್ದು, ಟೀ ನಮ್ದು. ದೋಸೆ ನಮ್ದು, ಟೀ ನಮ್ದು. ದೋಸೆ ನಿಮ್ದು, ಚಟ್ನಿ ನಮ್ದು, ಟೀ ಎಲ್ಲರದು. ಚಲೋ ಪ್ಲೀಸ್ ಬನ್ನಿ. ಇದೇ ನೋಡಪ್ಪ ಒಂದೊಳ್ಳೆ ಕಟ್ಟೆ. ಇಲ್ಲಿ ಕೂತು ಮಾತಾಡೋ ಮಜಾನೇ ಬೇರೆ ಯಾವಾಗಲೂ. ಸೊ ಹಂಗಾಗಿ ಇಲ್ಲೊಂದಷ್ಟು ಜನ ಎಲ್ಲರೂ ಕೂತಿದ್ದಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಅಫ್ಕೋರ್ಸ್ ವೈ.ವಿ. ಗುಂಡೂರಾವ್ ಸರ್ ಎಲ್ಲರಿಗೂ ಗೊತ್ತು. ಸುಧಾ ಬರ್ಗೂರ್ ಮೇಡಮ್ ನಮ್ಮ ಜೊತೆ, ದೋಸೆ ಟೀ ಇವತ್ತು ನಮ್ಮ ಜೊತೆಗೆ ಒಂದಷ್ಟು ಜನ ಬಂದಿರೋರಲ್ಲಿ ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ ಸುಮ್ಮನೆ ಮಾತಾಡ್ಸೋಕ್ಕೆ ಅಂತ. ವೆಲ್ಕಮ್ ಸರ್. ಮೂರ್ತಿ ಸರ್, ವಿದ್ಯಾರ್ಥಿ ಭವನಕ್ಕೆ ಎಷ್ಟು ವರ್ಷದ ನಿಮ್ಮ ಅನುಭವ? ಓ ಮೈ ಗುಡ್ನೆಸ್, ಯಪ್ಪ 50 ವರ್ಷ ದೋಸೆ. ವಿದ್ಯಾರ್ಥಿ ಭವನಕ್ಕೆ ಬರ್ತಿದ್ದಾರೆ. ಮಾಡಿದ ದೋಸೆನ 10 ವರ್ಷ ತಿನ್ನಲ್ಲ ಈಗಿನ ಕಾಲದ ಗಂಡಂದು. ಅಂತಾರೆ ಅದೇ ಮಾಡ್ತೀಯ. ಓಕೆ, ಬಹುಶಃ ಮೂರ್ತಿ ರಾಯರು ಅವರ ಜೀವನದಲ್ಲಿ ತುಂಬ ಸರಿ ಓಟ್ ಹಾಕಿರ್ತಾರೆ. ಅವರ ಎಡಭಾಗದಲ್ಲಿ ಕೂತಿರುವಂಥವ್ರು ಐಶ್ವರ್ಯ ಅಂತ ಅವರ ಹೆಸರು. ಹಾಯ್ ಐಶ್ವರ್ಯ, ಫಸ್ಟ್ ಟೈಮ್ ಓಟ್ ಹಾಕ್ತಿದ್ದೀರಿ. ವೆಲ್ಕಮ್ ಟು ಯು ಸರ್. ಸುಧಾ ಮೇಡಮ್ ಇಲ್ಲಿ ಬಂದಿದ್ದಾರೆ. ಹೆಣ್ಮಕ್ಳೇ ಹೆಂಗೆ ಈ ಎಲೆಕ್ಷನ್ ಬಂದಾಗೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಸುಧಾ ಮೇಡಮ್? ಇಲ್ಲಿ 2 ತರ ಯೋಚನೆ ಮಾಡ್ತಾರೆ. ಕೆಲವು ಹೆಣ್ಮಕ್ಳು ಬಹಳ ಓದ್ಕೊಂಡಿರೋರು, ಅದ್ರಲ್ಲಿ ಎಲ್ಲರೂ ಅಲ್ಲ, ಸಮ್ ಪರ್ಸೆಂಟೇಜ್ ಹೆಂಗೆ ಅಂದ್ರೆ ಯಾ ನಾಟ್ ಬಾದರ್ಡ್ ಅನ್ನೋರ್ ಥರ, ಅಯ್ಯೋ ಬಿಡಿ ಏನಾದರೂ ಆಗಲಿ ನಾವು ಹ್ಯಾಪಿ ಆಗಿದ್ದೀವಿ ಅಂತ. ಇನ್ನು ಹಳ್ಳಿ ಕಡೆ ಹೆಣ್ಮಕ್ಳ ಹತ್ರ ನಾನು ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಏನಂದ್ರೆ ಇವತ್ತಿಗೂ ಗಂಡ ಹೇಳ್ದವನಿಗೆ ಓಟ್ ಹಾಕೋರಿದ್ದಾರೆ. ಅದು ಬಹಳ ದುರಂತ. ಅದು ಅವ್ರು ಏನಮ್ಮ ನೀವು ಯಾವ ಪಾರ್ಟಿ, ಯಾರಿಗೆ ಓಟ್ ಹಾಕ್ತೀರಾ? ಅಯ್ಯೋ ನಮ್ಮ ಯಜಮಾನ್ರು ಯಾರಿಗೆ ಹಾಕು ಅಂದ್ರೆ ಅವ್ರಿಗೆ ಒತ್ತದು ಅಷ್ಟೇಯ ಆಗ್ತಾರೆ. ತುಂಬಾ
ತುಂಬಾ ಬೇಜಾರಾಗುತ್ತೆ ಅವಾಗ ನನಗೆ. ಯಾಕೆ ಈ ತರ ಯೋಚನೆ ಮಾಡ್ತಾರೆ ಇವ್ರು, ಇಂಡಿಪೆಂಡೆಂಟ್ ಆಗಿ ಯಾಕೆ ಥಿಂಕ್ ಮಾಡಲ್ಲ ಅನ್ಸುತ್ತೆ. ರಿಯಲಿ ಸೀರಿಯಸ್ ಎಲೆಕ್ಷನ್ ಬಂತು, ವೋಟ್ ಮಾಡಬೇಕು, ಇಂಥವ್ರು ಗೆಲ್ಲಿಸ್ಬೇಕು ಅಂತ ತುಂಬಾ ಗಹನವಾಗಿ ಬಟ್ ಹಳ್ಳಿ ಕಡೆ ಇಲ್ಲ ಹರೀಶ್, ಬಹಳ ದೊಡ್ಡ ದುರಂತ ಅಂದ್ರೆ ಈಗ ಪರವಾಗಿಲ್ಲ, ಟು ಸಮ್ ಎಕ್ಸ್ಟೆಂಟ್ ಮೊದ್ಲಿಗೆ ಹೋಲ್ಸಿದ್ರೆ ಈಗ ಆಗಿದೆ. ಆದ್ರೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಅಯ್ಯೋ ಏನೋ ಎಲೆಕ್ಷನ್, ಅಯ್ಯೋ ಯಾರು ಬರ್ತಾರೋ ಯಾರು ಹೋಯ್ತಾರೋ ನಮ್ಗೇನ್ ಮಾಡ್ತಾರೆ ಬಿಡಿ, ಹಾಕಿದ್ರು ಆಯ್ತದೆ ಹಾಕದಿದ್ರು ಆಯ್ತದೆ. ಫಸ್ಟ್ ಆಫ್ ಆಲ್ ಯಾವ ಗೌರ್ಮೆಂಟ್ ಬರಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ನಾವು ವೋಟ್ ಹಾಕ್ಬೇಕು ಅದು ನಮ್ಮ ಕರ್ತವ್ಯ ಅನ್ನೋದಾದ್ರೂ ಅವೇರ್ನೆಸ್ ಅವ್ರಿಗೆ ಮೂಡಬೇಕು. ಆ ಮಟ್ಟಕ್ಕೆ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಆಗ್ಬೇಕು. ಬಹಳ ಕುತೂಹಲ ಆಗೋದುಗೊಂಡ್ರ ಸರ್, ಏನ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಜನಸಾಮಾನ್ಯರಿಗೆ ಈ ಎಲೆಕ್ಷನ್ ಯಾವಾಗಲೂ ಕೂಡ, ಅಥವಾ ಮತದಾರರ ಮೇಲೆ? ಎರಡು ಕ್ಯಾಟಗರಿ ತಗೋಬೋದು. ಗ್ರಾಮಸ್ಥರು ಇನ್ನು ಸ್ವಲ್ಪ ಓದಿರೋರು, ಇವ್ರಿಗೆ ಇವ್ರ ಗಂಡ ಹೇಳ್ದಂಗೆ ಕೇಳ್ತಾರೆ. ಗಂಡ ಯಾರು ಮಾತು ಕೇಳ್ತಾನೆ ಅನ್ನೋದನ್ನ ಟೆಸ್ಟ್ ಮಾಡಿಲ್ಲ ನಾವು ಅಲ್ವಾ. ಈ ಬಿಲಾಂಗ್ಸ್ ಟು ಒನ್ ಪಾರ್ಟಿ ಅಂದ್ರೆ ಅಲ್ಲಿ ಯಾರೋ ಒಬ್ರು ಅವ್ರು ದೊಡ್ಡಪ್ಪ ಇರ್ತಾರೆ, ದೊಡ್ಡಪ್ಪ ಅಲ್ಲ ದುಡ್ಡಪ್ಪ, ಅವನ್ ದುಡ್ಡಪ್ಪ ಹೇಳ್ದಂಗೆ ಕೇಳ್ತಾನ ಅದು. ಈ ಹಳ್ಳಿಗಳಲ್ಲಿ ಇರುವಂತದೆಲ್ಲ ಬರೀ ದುಡ್ಡಪ್ಪ. ಸೊ ನಿಮ್ ಪ್ರಕಾರ ಓಟು ಈಸ್ ಈಕ್ವಲ್ ಟು ನೋಟು, ಓಟು ಈಸ್ ಈಕ್ವಲ್ ಟು ನೋಟು ಅಲ್ವಾ. ಓಟ ಕೊಡ್ಲಿಲ್ಲ ಅಂತಂದ್ರೆ ಕೊಡ್ಲಿಲ್ಲ ಅಂದ್ರೆ ನೋಟ. ಆದ್ರೆ ತಿಳಿದವರಲ್ಲಿ ಈ ತರ ಆಟಿಟ್ಯೂಡ್ ಮೇಡಮ್ ಹೇಳ್ದಂಗೆ ಇದೆ. ತುಂಬಾ ಸರ್ಪ್ರೈಸಿಂಗ್ಲಿ ಅಂದ್ರೆ ನಾವು ಸಿಟಿ ಜನಗಳು, ಎಜುಕೇಟೆಡ್ ಜನಗಳು ಯಾರಿದಾರಲ್ಲ, ನಾವು ಅಯ್ಯೋ ಓಕೆ ವೋಟ್ ಹಾಕ್ಬೇಕು ಹೋಗಿ ಹಾಕ್ತೀವಿ ಅನ್ನೋ ಮಟ್ಟದಲ್ಲಿ ಇದಾರೋ ಹೊರತುವೆ ನಮ್ಗೆ ಇದಾಗಬೇಕಿತ್ತು ಇದು ಆಗಿಲ್ಲ ಅಂತ ಮಾತಾಡಲ್ಲ. ಬಟ್ ನೀವು ಹಳ್ಳಿ ಕಡೆ ಬನ್ನಿ, ಹಳ್ಳಿ ಹೆಂಗಸರುಗಳು ಬರ್ಲಿ ಇತ್ತವ ಯಾರ ಓಟ್ ಕೇಳಕ್ಕೆ ಹಂಗೆ ತಲೆ ಮೇಲೆ ಮೋಡಬಿಟ್ಟು ಪಾರ್ಕೆ ತಗೊಂಡು ಕೊಟ್ಟು ಓಡ್ಸಕ್ಕಿಲ್ವಾ ಅಂತಾರೆ. ಅಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ಇವ್ರಿಗೆ ಎಲೆಕ್ಟ್ ಮಾಡಿದ್ವಿ, ಇವ್ರು ನಮಗೆ ಕೆಲಸ ಮಾಡಿಲ್ಲ, ಅವರಿಗೆ ವೋಟ್ ಕೊಡಲ್ಲ, ನಾವು ಈ ಸಲ ಏಟೆ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡೋ ಅಷ್ಟು ಸ್ಟ್ರಾಂಗ್ ಆಗಿರುವಂತವ್ರು ಇದ್ದಾರೆ. ಚಾಯ್ ಸರ್, ಫಸ್ಟ್ ಗೆಸ್ಟ್ಗೆ ಥ್ಯಾಂಕ್ ಯು. ವಿದ್ಯಾರ್ಥಿ ಭವನ ಎಂಟ್ರೆನ್ಸ್ ಬಂದ್ರೆ ಈ ಸಾಹೇಬರು ಸಿಗ್ತಾರೆ, ಅದಂತೂ ನಿಜ. ಪ್ಲೀಸ್, ಥ್ಯಾಂಕ್ ಯು. ನಮ್ಮ ಜೊತೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಶ್ರೀ ಮೂರ್ತಿ ಅವರಿದ್ದಾರೆ. ಸರ್, ಈ ವಿದ್ಯಾರ್ಥಿ ಭವನ ಸ್ವತಂತ್ರ ಪೂರ್ವದಿಂದ ಇಲ್ಲಿದೆ, ನಿಮಗೂ 75 ವರ್ಷ ಅಂದ್ರೆ ನೀವು ಹಂಗೆ ಇದ್ದೀರಿ. ಏನ್ ಅನ್ಸುತ್ತೆ ಸರ್ ಇವಾಗ ರಾಜಕಾರಣ ನೋಡ್ತಾ ಇದ್ರೆ, ಈ ಎಲೆಕ್ಷನ್ ನೋಡ್ತಿದ್ರೆ? ಡಬಲ್ ಆಸ್ಪೆಕ್ಟ್. ಹಾಂ ಸರ್. ಒಂದು, ವಿ ಆರ್ ವೆರಿ ಫಾರ್ಚುನೇಟ್, ದ ಸ್ಟ್ರೆಂತ್ ಆಫ್ ನ್ಯೂ ಚಿಲ್ಡ್ರನ್ ಆರ್ ಕಮಿಂಗ್ ಟು ದಿ ಫ್ರೇ. ಅಂದರೆ ಓಟ್ ಹಾಕಕ್ಕೆ ಇವ್ರು ಬರ್ತಾ ಇದ್ದಾರೆ. ಹಳುಬರಿಗೆ ದೇ ಆರ್ ಫೆಡ್ ಅಪ್ ವಿತ್ ಟೇಕಿಂಗ್ ಮನಿ ಆ್ಯಂಡ್ ವೋಟಿಂಗ್. ದೇ ಆರ್ ಫೆಡ್ ಅಪ್. ನೌ ದೇ ಡೋಂಟ್ ವಾಂಟ್ ಮನಿ, ದೇ ವಾಂಟ್ ಪ್ರೋಗ್ರೆಸ್. ಅದನ್ನು ಐ ಆಮ್ ಎ ಸಿಂಥಸಿಸ್ ಆಫ್ ಬೋತ್ ಸಿಟಿ ಆ್ಯಂಡ್ ವಿಲೇಜ್. ಅವರ ಬಲಭಾಗ ಎಡಭಾಗದಲ್ಲಿ ಕೂತಿರುವಂತಹ ಯಂಗ್ಸ್ಟರ್ ಫಸ್ಟ್ ಟೈಮ್ ವೋಟ್ ಮಾಡೋಕೆ ಐಶ್ವರ್ಯ, ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ವಿದ್ಯಾರ್ಥಿನಿ. ಐಶ್ವರ್ಯ, ಅಫ್ಕೋರ್ಸ್ ಯು ಆರ್ ಎಕ್ಸೈಟೆಡ್ ವೋಟ್ ಹಾಕೋದಕ್ಕೆ. ಸೊ ತುಂಬ ನಡೀತಿರುತ್ತಲ್ಲ, ಟಿ ವಿಲಿ ನಾವು ತೋರಿಸ್ತಿರ್ತೀವಿ, ಏನೇನೋ ನಡೀತಾ ಇರುತ್ತೆ. ನೀವು ಫ್ರೆಂಡ್ಸ್ ಕೂತಾಗೆಲ್ಲ ಇದ್ರ ಬಗ್ಗೆ ಮಾತಾಡ್ತೀರಾ? ಏನಿರುತ್ತೆ ಆ್ಯಕ್ಚುಲಿ ಟಾಪಿಕ್? ಈಗಿನ ರಾಜಕೀಯ ಸ್ಥಿತಿಯನ್ನು ನೋಡ್ತಾ ಇದ್ರೆ ಹೇಗನ್ನಿಸ್ತಾ ಇದೆ ಅಂತಂದ್ರೆ, ಒಂದು ಹಸುವನ್ನ ಸಾಕ್ಬೇಕಾದ್ರೆ ಆ ಹಸುಗೆ ಒಂದು ಇಡೀ ಹುಲ್ಲನ್ನ ಕೊಟ್ಬಿಟ್ಟು ಅದರಿಂದ ಹಾಲನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸಗಣಿನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೆಲವೊಂದ್ಸಲಿ ಕೆಲಸಕ್ಕೂ ಕೂಡ ಯೂಸ್ ಮಾಡ್ಬೋದು. ಈಗಿನ ರಾಜಕಾರಣಿಗಳು ಕೂಡ ಅದೇ ತರ ಆಗ್ಬಿಟ್ಟಿದ್ದಾರೆ. 2,000 ರೂಪಾಯಿ ಕೊಟ್ಬಿಟ್ಟು ಒಂದು ಓಟನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ 2,000 ರೂಪಾಯಿಂದ 5 ವರ್ಷಗಳ ಕಾಲ 2,000 ಕೋಟಿ ಕೂಡ ಒಬ್ಬ ಮನುಷ್ಯನಿಂದ ಲೂಟಿ ಮಾಡ್ತಾರೆ. ಈಗಿನ ರಾಜಕಾರಣಿಗಳು 500-2,000ಕ್ಕೋ 5 ವರ್ಷ ಸ್ವಾತಂತ್ರ್ಯ ಮಾರ್ಕೋತಾ ಇದ್ದಾರೆ ಜನ. ಹೌದು. ಚೇಂಜ್ ಆಗ್ತಿದೆಯಾ ಯಂಗ್ಸ್ಟರ್ಸ್ ಅಲ್ಲಿ, ಯೂತ್ ಅಲ್ಲಿ? ಈಗ ಥಾಟ್ ಚೇಂಜ್ ಆಗ್ತಿದೆಯಾ ಐಶ್ವರ್ಯ? ಖಂಡಿತ ಚೇಂಜ್ ಆಗ್ತಿದೆ. ಯಾಕೆ ಅಂತಂದ್ರೆ ನಾವು ಪ್ರತಿನಿತ್ಯ ನೋಡ್ತಾನೆ ಇದೀವಿ ರಾಜಕೀಯ ವಾತಾವರಣ ಹೇಗೆ ನಡೀತಾ ಇದೆ ಅಂತ. ಈಗ ಸರ್ ಹೇಳ್ದಂಗೆ ಕುರುಕ್ಷೇತ್ರ ಮಾತ್ರ ನಡೀತಾ ಇಲ್ಲ, ರಾಮಾಯಣ ಸಹ ನಡೀತಾ ಇದೆ. ಯಾಕೆಂದ್ರೆ ಮೋದಿ ಅವರು ರಾಮ ದೇವಸ್ಥಾನವನ್ನ ಕಟ್ಟಿಸ್ತಿದ್ದೀನಿ ಅಂತ ಹೇಳಿ ಹಿಂದೂಗಳನ್ನ ಎಮೋಷನಲಿ ಆಗಿ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ವೋಟ್ಗೋಸ್ಕರ ಅಂತ. ಪ್ರತಿಯೊಬ್ರು ಹಾಗೆ ಅಂದ್ರೆ ಯಾವುದೇ ಒಂದು ಯುದ್ಧ ಮಾಡಬೇಕಾದ್ರೆ ಒಂದು ಅಸ್ತ್ರವನ್ನ ಇಟ್ಕೊಂಡು ಯುದ್ಧವನ್ನ ಮಾಡಕ್ ಸಾಧ್ಯ. ಹಾಗೆ ಪ್ರತಿಯೊಬ್ಬ ರಾಜಕಾರಣಿನೂ ಹಾಗೆ ಅಸ್ತ್ರನ ಇಟ್ಕೊಂಡು ವೋಟ್ನ ಕೇಳ್ತಾರೆ. ಆದ್ರೆ ಕೆಲವೊಬ್ರು ಮಾತ್ರ ಅವ್ರು ಮಾಡಿರುವಂತ ಡೆವಲಪ್ಮೆಂಟ್ ನ ಇಟ್ಕೊಂಡು ವೋಟ್ ಕೇಳ್ತಾರೆ. ಕ್ವಶನ್ ಆಗಿದ್ರೆ ಯೂತ್ ಆಗಿ ನೀವು ರಾಮ ಮಂದಿರ ವಿಚಾರವನ್ನ ರೈಸ್ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಫಾರ್ ವೋಟಿಂಗ್ ಫಾರ್? ಅವ್ರಿಗೆ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಹೇಳ್ಬೋದು. ಬಿಜೆಪಿಗೆ ವೋಟ್ ಮಾಡೋದು. ಡಿಮಾನಿಟೈಸೇಷನ್ ಅಪ್ಪ ಕಷ್ಟ ಆಗೋಯ್ತು ಗುರು ನಮ್ಮ ಲೈಫು ಅಂತಿದ್ರು. ಸೊ ಇದೆಲ್ಲ ಕೇಳಿಸ್ಕೊಂಡಾಗ ಏನು ಅನಿಸ್ತಿತ್ತು ಐಶ್ವರ್ಯ? ನಿಜವಾಗ್ಲೂ ಈಗ
ಕೆಲವೊಂದು ಸಾಮಾನ್ಯ ಜನಗಳಿಗೆ ಅಂತಂದರೆ ಓಟನ್ನು ಬದಲಾಯಿಸೋದು, ಅವ್ರಿಗೆ ಈ ATM ಬ್ಯಾಂಕು ಅನ್ನೋ ಒಂದು ಇದೇ ಇರಲ್ಲ, ಅರಿವೇ ಇರಲ್ಲ. ಯಾವಾಗಲೂ ಕ್ಯಾಶಲ್ಲೇ ನಾವು ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತಿರ್ತೀವಿ. ಸಡನ್ಲಿ ಅವ್ರಿಗೆ ಕ್ಯಾಶು ಓಟು ಡಿಮಾನಿಟೈಸೇಷನ್ ಆಗಿದ್ದು, ನೋಟೆಲ್ಲ ಚೇಂಜ್ ಆಗಿದ್ದು ತುಂಬ ಜನಕ್ಕೆ ಕಷ್ಟ ಆದರೂ ಕೂಡ ಒಂದು ಕಡೆಯಿಂದ ಅದು ಹೆಲ್ಪ್ ಕೂಡ ಆಯಿತು ಅಂತ ಹೇಳಿ. ಉದ್ಯೋಗ ಸಿಗ್ತಾ ಇಲ್ಲ ಅಂದಾಗ ಬೇಸರ ಆಗಲ್ವಾ? ನನಗೂ ನಿರುದ್ಯೋಗ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ ಅಂದಾಗ. ಅಫ್ಕೋರ್ಸ್ ಹಾಗೇ ಆಗುತ್ತೆ. ನಿರುದ್ಯೋಗ ಖಂಡಿತವಾಗ್ಲೂ ದೇಶದಲ್ಲಿ ಬರಲ್ವಾ? ಖಂಡಿತ ಬರುತ್ತೆ ಸರ್, ಖಂಡಿತ. ನರೇಂದ್ರ ಮೋದಿ ಸರ್ ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರಲ್ಲಿ ಏನೋ ಒಂದು ಹೊಸ ಹುರುಪಿದೆ. ಮತ್ತೆ ಅವರು ಯಾವುದೇ ವಂಶೀಯವಾಗಿ ಬಂದವರಲ್ಲ, ಇಂಡಿಪೆಂಡೆಂಟ್ ಆಗಿ ಬಂದವರು. ಮೊದಲು ಚಾಯ್ ಮಾಡ್ತಾ ಇದ್ರು, ಎಲ್ಲ ಚಾಯ್ ಕುಡಿತಾ ಇದ್ದೀರಾ, ಚಾಯ್ ವಾಲನ ನೆನೆಸ್ಕೊಳ್ಳೇಬೇಕಲ್ವಾ? ಚಾಯ್ ಮಾಡ್ತಾ ಇದ್ದಂತ ನರೇಂದ್ರ ಮೋದಿ ಅಮೆರಿಕಾ, ಬ್ರಿಟನ್, ಫ್ರಾನ್ಸ್, ಇಂಗ್ಲೆಂಡ್, ಚೈನಾದಲ್ಲೂ ಫೇಮಸ್ ಆಗೋಗಿದ್ದಾರೆ ಅಂತಂದ್ರೆ ಅವ್ರ ಕೀರ್ತಿ ಎಲ್ಲಿ ತನಕ ಹಬ್ಬಿದೆ, ಇಂಡಿಯಾನ ಎಲ್ಲಿ ತನಕ ತಗೊಂಡೋಗಿದ್ದಾರೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಕು. ಭಾಷಣ ಆಗ್ತಾ ಇಲ್ಲ ಅನ್ಸಲ್ವಾ ನಿಮಗೆ? ಇಲ್ಲ ಸರ್, ಭಾಷಣ ಅಂತಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಇವಾಗ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಯಾರಿಗೆ ಮಾಡ್ತೀರಾ, ಕಾಂಗ್ರೆಸ್, JDS, BJPನ ಅಂತ ಹೋರಾಡ್ತಾ ಇದ್ದಾರೆ. ಎಲ್ಲ ಪಕ್ಷದವರು ಅಷ್ಟೇನೆ. ನಮಗಂತೂ ಸಾಕಾಗೋಗಿದೆ. ಎಲ್ಲ ಪಕ್ಷದವ್ರಿಗೂ ಒಂದೊಂದು ಚಾನ್ಸ್ ಕೊಟ್ಟರು ನಮ್ಮ ಜನ. ಆದರೆ ಯಾವ ಪಕ್ಷದವರು ಕೂಡ ಅಂತಹ ಹೇಳ್ಕೊಳ್ಳೋ ಬದಲಾವಣೆ ಏನು ತಂದಿಲ್ಲ. ಗುಂಡೂರಾಯರು 2ನೇ ಕಪ್ ಟೀ ಕುಡಿದ್ಬಿಟ್ಟು ನನ್ನ ಮುಖ ನೋಡ್ತಾ ಇದ್ದಾರೆ. ಏನಂದ್ರೆ ಕಪ್ಪು ಮತ್ತು ಗ್ಲಾಸು ಇದೇ ಸಮ್ಮಿಶ್ರ ಸರ್ಕಾರ ಅಂತ ಮೈತ್ರಿ ಸರ್ಕಾರ. ನನ್ಗೇನು ಅನ್ಸುತ್ತೆ ಅಂದ್ರೆ ನಮ್ಮ ರಾಜಕೀಯ ಪಕ್ಷಗಳು ಯಾವ ಕ್ಯಾಂಡಿಡೇಟ್ನ ಯಾರು ಗೆಲ್ಲಿಸ್ಬೇಕು ಅನ್ನೋದು ಬಹಳ ಸಲ ನಿಮ್ಮ ಮಾಧ್ಯಮಗಳ ಇನ್ಫ್ಲೂಯೆನ್ಸ್ ಜೋರಾಗಿದೆ ಅನ್ಸುತ್ತೆ. ಎಲ್ಲಾ ಚಾನಲ್ ಅಲ್ಲ, ನೀವು ಯಾವ ಪಾರ್ಟಿಗೂ ಫೇವರ್ ಅಲ್ಲ, ಆದ್ರೆ ನೀವು ಫೋಕಸ್ ಮಾಡಿದಾಗ ನಮಗ್ ಗೊತ್ತಿಲ್ಲದೆ ನಮ್ಮ ಒಪಿನಿಯನ್ ಅಂದ್ರೆ ಒಬ್ಬ ವ್ಯೂವರ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅವೇರ್ನೆಸ್ ಟಿವಿಯಿಂದ ತುಂಬಾ ಬಂದಿದೆ ಜನಗಳಿಗೆ. ವೆದರ್ ಇಟ್ ಈಸ್ ನೀವು ಅದು ಪಾಸಿಟಿವ್ ಆಗಿ ತಗೊಳ್ಳಿ, ನೆಗೆಟಿವ್ ಆಗಿ ತಗೊಳ್ಳಿ, ಟಿವಿ ಇಂಪ್ಯಾಕ್ಟ್ ಬಹಳ ಜೋರಾಗಿದೆ. ಒಂದು ಸಣ್ಣ ವಿಷಯ ಹೇಳಬೇಕು ಅಂದ್ರೆ, ಲಾಸ್ಟ್ ಈಗ ಒಂದೂವರೆ ತಿಂಗಳ ಕೆಳಗೆ ನಮ್ಮ ತಮ್ಮನ ಮಗ 4 ವರ್ಷ, ನಾನಿವತ್ತು ಸ್ಕೂಲ್ ಅವನಿಗೆ ನಾನು ಹೋಗಲ್ಲ ಅಂತ ಟೆಸ್ಟ್ ನಡೀತಿದೆ. ಅವ್ರ ಅಮ್ಮ PDO ಹೋಗದಾದ್ರೆ ಕಾಲ್ ಮುರಿದು ಬಿಡ್ತೀನಿ ಮಗನೇ, ಯಾಕೆ ಹೋಗಲ್ಲ ಅಂದ್ರೆ ಇವತ್ತು ನಮ್ಮ ಅಭಿ ಬರ್ತಾನೆ, ನಾನು ಸ್ಕೂಲ್ಗೆ ಹೋಗಲ್ಲ. ಅಭಿನಂದನ್ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ಬರ್ತಾನೆ, ನಾನು ಟಿವಿ ನೋಡ್ಬೇಕು, ನಾನು ಹೋಗಲ್ಲ ಅಂತ 4 ವರ್ಷದ ಮಗು ಹೇಳುತ್ತೆ ಅಂದ್ರೆ ನೀವು ಯು ಕುಡ್ ಗೇಜ್ ಟಿವಿಯ ಇಂಪ್ಯಾಕ್ಟ್ ಏನಿದೆ ಅಂತ ಹೇಳಿ. ಹಂಗಾಗಿ ಈ ರಾಜಕೀಯ ಪಕ್ಷಗಳ ಅವ್ರದ್ದು ಏನೇನ್ ನಡೀತಿದೆ ಗೊತ್ತಿಲ್ಲ. ಒಂದು ಹರೀಶ್, ನಾವು ಯಾವ ಪಕ್ಷಕ್ಕೆ ಸೇರಿದವರಲ್ಲ, ನಾವಿಬ್ರು ನಗೆ ಪಕ್ಷದವರು. ಅವ್ರಿಗೆಲ್ಲ ವಿರೋಧ ಪಕ್ಷ ಇರುತ್ತೆ, ನಮ್ಗಿರಲ್ಲ. ಅವ್ರಿಗೆ 5 ವರ್ಷ ಗೌರ್ಮೆಂಟ್. ನಾವು ಎಲ್ಲಿವರೆಗೂ ಕನ್ನಡದ ಜನ ಕೇಳಿ ಚಪ್ಪಾಳೆ ಹೊಡಿತಾರೋ ಅಲ್ಲಿವರೆಗೂ ನಮ್ಗೆ. ಓಕೆ, ಈಗ ವಿದ್ಯಾರ್ಥಿ ಭವನದ ಹೊರಗಡೆಯಿಂದ ಒಳಗಡೆಗೆ ಹೋಗೋಣ. ಒಳಗಡೆಯಿಂದ ತುಂಬ ಜನ ದೋಸೆ ಸವಿತಿರ್ತಾರೆ, ಅವ್ರನ್ನೆಲ್ಲ ಡೈರೆಕ್ಟಾಗಿ ಹಾಗೆ ಮಾತಾಡ್ಸೋಣ. ಇವ್ರಿಗೂ ದೋಸೆ ತಿನ್ನಿಸ್ಬೇಕು. ಹೋಟೆಲ್ ಒಳಗಡೆ ಭಟ್ರಿದ್ದಾರೆ, ಭಟ್ರ ಜೊತೆ ಮಾತಾಡಬೇಕು. ಯಾವ ಭಟ್ರು ಅಂತ ಒಳಗಡೆ ಹೋದ್ಮೇಲೆ ಹೇಳ್ತೀನಿ ನಾವು. ಎಲೆಕ್ಷನ್ ಟೈಮಲ್ಲಿ ಕ್ಯಾಂಡಿಡೇಟು ಒಂದಷ್ಟು ಕಷ್ಟಪಟ್ಟರೆ ಟಿಕೆಟ್ ತೊಗೋಬೋದೇನೋ ಗೊತ್ತಿಲ್ಲ, ಆದರೆ ವಿದ್ಯಾರ್ಥಿ ಭವನದಲ್ಲಿ ಕಷ್ಟಪಟ್ಟರು ಟೇಬಲ್ ಸಿಗಲ್ಲ. ನಾನು ಹೇಳಿದಲ್ಲ, ನಾ ಭಟ್ರು ಮೀಟ್ ಮಾಡಿಸ್ತೀನಿ ಒಳಗಡೆ ಅಂತ. ನೀವೆಲ್ಲ ಅನ್ಕೋತಿರ್ತೀರ ದೋಸೆ ಹಾಕೋ ಭಟ್ರು ಮೀಟ್ ಮಾಡಿಸ್ತೀನಿ ಅಂತ, ಆದರೆ ಇಲ್ಲಿ ಸ್ಪೆಷಲ್ ಭಟ್ರಿದ್ದಾರೆ. ಸ್ಯಾಂಡಲ್ವುಡ್ನ ದಿಗ್ಗಜ ನಿರ್ದೇಶಕರು ಸಾಗು ಮಸಾಲ ದೋಸೆ ತಿನ್ನೋಕ್ಕೆ ವಿದ್ಯಾರ್ಥಿ ಭವನಕ್ಕೆ ಬಂದಿದ್ದಾರೆ ಅಂತ ಮಾತ್ರ ಹೇಳ್ಬಲ್ಲೆ. ನನ್ನ ಅದರ್ ದೆನ್ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಯೋಗರಾಜ್ ಭಟ್ರು. ನಮಸ್ತೆ ನೋಡುಗರಿಗೆಲ್ಲ ನಮಸ್ಕಾರ. ಹೇಗಿದ್ದೀರಿ? ಬೊಂಬಾಟ್. ಹೌಕಮ್ ವಿದ್ಯಾರ್ಥಿ ಭವನ? ನಾನು ಇದೊಂಥರ ನಮ್ಮ ತವ್ರ ಮನೆ, ದೂರದಿಂದ ಸಂಬಂಧಿ. ಆಮೇಲೆ ದೋಸೆ ನೀವೇ ಹೇಳಿದಾಗ ದೋಸೆ ಇಡ್ಲಿ ಎಲ್ಲ ಮಾಡೋಕ್ಕೂ ಬರುತ್ತೆ. ಹೋಟ್ಲು ನಡೆಸಿದ್ದೀನಿ. ಇಲ್ಲಿನ ಟೇಬಲ್ ಕುರ್ಚಿ ರುಚಿ ಯಾರಿಗಿಷ್ಟ ಇಲ್ಲ ಅದು. ಆಮೇಲೆ ಇಲ್ಲಿ ನಮ್ಮದೊಂದು ಒಳಗಡೆ ಒಂದು ಅಡ್ಡ ಇದೆ, ನಾವು ಮಾಲಕರಿಗೂ ಕ್ಲೋಸು. ಅಂದರೆ ಒಂದೇ ಊರಿನವರು. ಸೊ ತುಂಬ ಅಂದರೆ ತುಂಬ ಹೆಡ್ಗೆಗಟ್ಟಲೆ ಇಡ್ಲಿ ದೋಸೆ ಇಲ್ಲಿ ತಿಂದಿದ್ದೆ. ಮುಂಗಾರು ಮಳೆ ಹೊಸ್ತರಲ್ಲಿ ದಿನ ಇಲ್ಲೇ ತಿಂದು ಸಿಟಿ ಕಡೆ ಹೋಗ್ತಾ ಇದ್ದಿದ್ದು. ಭಟ್ರು ಏನೇ ಮಾಡಿದ್ರು ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ, ಸ್ಟ್ರಾಟಜಿ ಇದ್ದೇ ಇರುತ್ತೆ ಅಂತ. ನಾನೀಗ ಆಶ್ಚರ್ಯವಾಗಿ ನಾವಿಬ್ಬರು ಕೇಳಬೇಕು ಅಂತಿರೋದು, ಎಲೆಕ್ಷನ್ ಟೈಮ್ನಲ್ಲೇ ಭಟ್ರು ಯಾಕೆ ಬಂದರು ಅಂತ. ಪಂಚತಂತ್ರಲ್ಲಿ ಇರೋದು ಸೋಲು ಗೆಲುವು. ಸೋಲೋದು ಅಂದರೆ ಏನು, ಗೆಲ್ಲೋದು ಅಂದರೆ ಏನು, ರೇಸ್. ಮುದುಕರು ಮತ್ತು ಹುಡುಗರ ಮಧ್ಯೆ ರೇಸ್ ಇದೆ. ಆ ರೇಸಲ್ಲಿ ಜೀವನ ಅರ್ಥ ಆಗುತ್ತೆ. ಜೀವನ ತುಂಬ ದೊಡ್ಡದು. ನಾವೆಲ್ಲ ರೇಸಿಗಿದ್ದೀವಿ. ನಿಮ್ಮ ಚಾನಲ್, ಪಕ್ಕದ ಚಾನಲ್ ಜೊತೆ ರೇಸು, ಆ ಪತ್ರಿಕೆ ಈ ಪತ್ರಿಕೆ ಅಷ್ಟೇ ಅಲ್ವಾ ಸರ್? ಮುದುಕರದು ಒಂದು ಓಟ, ಯುವಕರದು ಒಂದು ಓಟ ಇರುತ್ತೆ. ನಿಮಗೆ ಯಾರಿಗೆ ಮತ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇದ್ರೆ ಪಂಚತಂತ್ರ ನೋಡಿ, ತುಂಬಾ ಕ್ಲಾರಿಟಿ ಬಂದ್ಬಿಡೋದು. ಈಗ ಅದನ್ನ ನೋಡ್ಬಿಟ್ಟು ವೋಟಿಂಗ್ ಹೋಗ್ಬೇಕಾ? ಅದನ್ನ ನೋಡ್ಬಿಟ್ಟು ವೋಟಿಂಗ್ ಹೋಗ್ಬೇಕು, ನಿಮ್ಗೆ ಪಕ್ಕಾ ಕ್ಲಾರಿಟಿ ಬರುತ್ತೆ. ಈ ಬಾರಿ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರೋರು ನೀವಲ್ವ ಸರ್? ಅಂದ್ರೆ ಇಂಡಸ್ಟ್ರಿ ಅವ್ರಲ್ಲ ಸರ್? ಒಂದ್ಸಲ
ಅನಿಸುತ್ತೆ. ಅದು ಸಿನಿಮಾದ ಪವರ್. ಅದು ಸಿನಿಮಾ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಯಾರೇ ಹೀರೋಯಿನ್ನು ಹೀರೋ ಅಂತೆಲ್ಲ ಏನೇನೋ ಇರ್ತೀವಲ್ಲ, ಅವರೊಂದು 1000 ಜನಕ್ಕೆ ಹೊಡೆದು ಸಮಾಜಕ್ಕೆ ಒಳ್ಳೇದು ಮಾಡ್ತಾನೆ ಅಂತ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಅದೇ ಇಮೇಜ್ ಕ್ಯಾರಿ ಆಗಿ 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 ಅದು ಆ ಪಾಪ್ಯುಲಾರಿಟಿನ ಪೊಲಿಟಿಕ್ಸ್ನವ್ರು ಬಳಸ್ಕೊಳ್ತಾರೆ. ನಾವು ಮಾತಾಡ್ತಾನೆ ಇದ್ದೀವಿ, ಅವ್ರಿಗೆ ಆಫರೇ ಮಾಡಲಿಲ್ಲ ಸರ್ ದೋಸೆನಾ ಏನು? ನಾನು ಬಡ್ದು ಬಾರಿಸ್ಬಿಟ್ಟೆ. ನಮ್ಮ ಜೊತೆ ಇನ್ನೊಂದು ಅರ್ಧ ಕಪ್ ಕಾಫಿ. ನೀವು? ನಾವು ದೋಸೆ. ಹಾಂ ಹೇಳಿ. ನಾವು ದೋಸೆ ತಿನ್ನೋಣ. ಮಸಾಲೆ ಇನ್ನೊಂದು ಸರಿ ಇನ್ನೊಂದು ಸರಿ ಚೆನ್ನಾಗಿ ಹೇಳ್ತಾರೆ ಆ್ಯಕ್ಚುಲಿ. ಸರ್ ತುಂಬ ಕರೆಕ್ಟಾಗಿ ಹೇಳ್ತೀನಿ. ಹೆಂಗೆ ಹೇಳ್ತು ಅನ್ನೋದು? ಮಸಾಲೆ ಈ ವೆರೈಟಿ ಹೇಳ್ತಾರಲ್ಲ ಉಪ್ಪಿಟ್ಟು ಅದೆಲ್ಲ ಅದೊಂದು ಲೈನ್ ಇರುತ್ತಲ್ಲ ಸರ್, ಹೆಂಗೆ ಸರ್ ಅದು? ಉಪ್ಪಿಟ್ಟಿದೆ, ಇಡ್ಲಿ ಇದೆ, ಇದೇ ಇದೆ ಇದೆ ಸೇರಿಸ್ಕೊಂಡು ಏನು ಬೇಕಾದ್ರೆ ಹೇಳ್ಬೋದು ನೀವು. ನಮ್ಮ ರಾಜಕಾರಣದಲ್ಲಿ ಏನಿದೆ ಏನಿಲ್ಲ? ಎಲ್ಲ ಇದೆ, ಏನೂ ಇಲ್ಲ. ಎಲ್ಲ ಇದೆ, ಏನೂ ಇಲ್ಲ. ಬಟ್ ನೀವು ನಿಮ್ಮ ರಾಜಕೀಯದ ಒಂದು ಹಾಡಿದೆ, ನೀವು ಅದೊಂದು ಹಾಡು ಹೇಳ್ಬೋದಾ? ತುಂಬ ಅದ್ಭುತವಾಗಿ ನೀವು ಹಾಡ್ತೀರಾ. ಯಾವನಿಗೆ ಓಟ್ ಹಾಕೋದೋ ಗೊತ್ತಾಗ್ತಾ ಇಲ್ಲ, ಯಾರನ್ನ ಕಂಡ್ರು ನಮಗೆ ಸೆಟ್ ಆಗ್ತಾ ಇಲ್ಲ. ಯಾರಿಗೆ ಸೆಟ್ ಆಗ್ತಿಲ್ಲ? ಯೋಗರಾಜ್ ಭಟ್ರಿಗ ಇಲ್ಲ ಜನಕ್ಕ? ನನಗೆ ಅನ್ಬೋದು. ನಾನು ಯಾಕಂದರೆ ನಾನು ಯಾವಾಗಲೂ ನಾನು ಈ ಪಕ್ಷ ಆ ಪಕ್ಷ, ಈ ಜಾತಿ ಆ ಜಾತಿ, ಹಿಂದೆ ಮುಂದೆ ಎಡ ಬಲ ಸೆಂಟ್ರು ಇವ್ಯಾವೂ ನಾನು ಆರೋಪಿಸೋದಲ್ಲ, ಮತ್ತು ಅದನ್ನು ನಾನು ಅಷ್ಟೆಲ್ಲ ಫಾಲೋನೂ ಮಾಡಲ್ಲ. ನಿಮ್ಮ ಫೋಕಸ್ ಏನು ವೋಟ್ ಮಾಡಬೇಕಾದ್ರೆ? ಫೋಕಸ್ ಅಂದರೆ ನಮ್ಮ ಏರಿಯಾದಲ್ಲಿ ಒಬ್ಬ ಇರ್ತಾನೆ ಅಥವಾ ಒಬ್ಬಳು ನಿಂತಿರ್ತಾರೆ. ನಾನು ವೋಟ್ ಹಾಕೋ ಜಾಗದಲ್ಲಿ ಒಬ್ಬರು ಯಾರೋ ಒಂದು 2-3 ಜನ 2-3 ಪಾರ್ಟಿಯವರು ನಿಂತಿರ್ತಾರೆ. ಒಂದು 2 ತಾಸಿನ ಒಂದು ಧ್ಯಾನದಲ್ಲಿ ನಾನೊಂದು 4-8 ಮಂದಿ ಕೇಳ್ತೀನಿ, ಅವನು ಹಲ್ಕ ವ್ಯಕ್ತಿನ, ಅವನು ಯಾವ ಪಾರ್ಟಿ ಅವನು ಯಾವ ಪಾರ್ಟಿ ಕೇಳಲ್ಲ, ಅವನು ವಿದ್ಯೆ ಕೇಳ್ತೀನಿ. ಆಮೇಲೆ ಒಂದಿಷ್ಟು ಬ್ಲ್ಯಾಕ್ ಮಾರ್ಕ್ಸ್ ಇರ್ತಾವ. ಆಮೇಲೆ ಈ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಬಾರ್ದು ಅಂತಾರಲ್ಲ, ಈ ಎಲೆಕ್ಷನ್ ಇಂತಲ್ಲಿ ನಿಂತಾಗ ಈ ತಪ್ಪುಗಳೆಲ್ಲ ತೆಗಿತಾರೆ. ಅವ್ನು ಹಂಗೆ ಮಾಡಿದ್ದ, ಇವ್ನು ಹಿಂಗೆ ಮಾಡಿದ್ದ. ಮಾಧ್ಯಮ ಇರೋದೇ ಅದಕ್ಕೆ. ಇಷ್ಟೆಲ್ಲ ನೋಡ್ತೀರಾ ಸರ್? ಕೇಳಬೇಕು. ಅಂದರೆ ಒಂದು ನೀವು ಹೇಳಕ್ಕೆ ಬಯಸ್ತಾ ಇರೋದು ನಮ್ಮ ಕ್ಷೇತ್ರದಲ್ಲಿರುವಂಥ ಅಭ್ಯರ್ಥಿಯನ್ನು ನೋಡಬೇಕು ಅಂತ ಹೇಳಿ. ಬಟ್ ತುಂಬ ಜನ ಫೋಕಸ್ ಆಗ್ತಿರೋದು ಸೆಂಟ್ರಲಲ್ಲಿ ನೋಡ್ತೀವಿ ನಾವು ಅಂತ ಹೇಳಿ, ಅದನ್ನು ನೋಡ್ಬೇಕಾಗ್ತೀವಿ ಅಂತಾರೆ. ಅದು ಅವರು ಅದನ್ನೇ ಹೇಳಿದ್ದೆ ನಾನು, ನನ್ನ ಅಭಿಪ್ರಾಯ. ಅಲ್ಲ, ಎಕ್ಸಾಕ್ಟ್ಲಿ ನನ್ನ ಅಭಿಪ್ರಾಯ. ಅವನ ಪಾರ್ಟಿ ಅಲ್ಲ, ಅವನು ನನ್ನ ಕ್ಷೇತ್ರದಲ್ಲಿದೆ. ನನ್ನ ಕೈ ಸಿಗ್ತಾರೆ ನಾಳೆ ದಿವಸ. MP ಎಲೆಕ್ಷನ್ ಅಂದಾಗ ನಿಮ್ಮ ತಲೆಯಲ್ಲಿ ಏನಾದರೂ ಇಂಥವ್ರು ಪ್ರಧಾನಿ ಆಗಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ, ನನಗೆ ಪ್ರಧಾನಿನ, ರಾಹುಲ್ ಗಾಂಧಿ ಪ್ರಧಾನಿನ, ಯಾರಾಗಬೇಕು ಅಂತ ಆ ಥರದ್ದು ಯಾವುದೇ ಬೆರಳು ತೋರಿಸಿ ಇವನಾದರೆ ಒಳ್ಳೇದು ಅವನಾದರೆ ಒಳ್ಳೇದು ಅನ್ನೋ ಥರದ್ದು ಯಾವ ಮನಸ್ಥಿತಿಯಲ್ಲೂ ನಾನು ಯಾವತ್ತೂ ಇಲ್ಲ. ನನಗೆ ನನ್ನ ಸರೌಂಡಿಂಗಲ್ಲಿ ಯಾರು ಒಬ್ಬ ಸೇವಕನ ಮನೋವೃತ್ತಿ ಇದೆ, ಅವನು ಸೋಲ್ಲಿ ಬೇಕಾದ್ರೆ ನಾನು ಅವನಿಗೆ ಊಟ ಅವನಿಗೆ ಬಟ್ ಆ ಫೋಕಸ್ಗೂ ಇಲ್ಲಿ ಎಲೆಕ್ಷನ್ ಓಟ್ ಹಾಕೋಕ್ಕೂ ಸಂಬಂಧ ಇಲ್ಲ. ಒಬ್ಬ ಯಾರೋ ಹೋಗಿ ಕುರ್ಚಿಲ್ ಕೂತ್ಕೋತಾನೆ, ಅವ್ನು ಒಳ್ಳೆತನದ ಬಗ್ಗೆ ನಮ್ಗೆ ನಂಬಿಕೆ ಇರುತ್ತೆ. ಬಟ್ ಅವನ ಸರೌಂಡಿಂಗಿಂದಾಗಿ ಅವನು 100 ಹಲ್ಕ ಕೆಲಸ ಮಾಡಬೇಕಾಗುತ್ತೆ. ಒಬ್ಬ ದೊಡ್ಡ ಲೀಡ್ರ್. ಅವನ ಬಗ್ಗೆ ತಪ್ಪು ಸರಿಗಳು ಚರ್ಚೆ ದಿನ ಬೆಳಗಾದ್ರೆ ನಡೀತದೆ. ಅವನನ್ನು ನಾವು ಫಾಲೋ ಮಾಡೋದು, ಇದೆಲ್ಲ ಒಳ್ಳೇದು ಮಾಡಿದ್ದಾನೆ ಅಂತ ಒಂದಿಷ್ಟು ಪತ್ರಿಕೆಯಲ್ಲಿದ್ದರೆ, ಪಬ್ಲಿಕ್ ಟಿ ವಿಲಿ ಅವನಿಗೆ ಇಷ್ಟು ಕೆಟ್ಟದ್ದು ಮಾಡಿದ್ದಾನೆ ಅಂತ ಬರ್ತಾ ಇರುತ್ತೆ. ನಾವು ಯಾವುದನ್ನು ನಂಬೋಣ? ನನಗೆ ಸಿಗ್ತಾನೆ ಅವನು ತುಂಬ ದೊಡ್ಡ ನಾಯಕ ನಟನ ಹತ್ರ ನಾನು ಮಾತಾಡಬೇಕಪ್ಪ, ನನಗೆ ಸಿಗಲ್ಲ ಅವನು. ಅದು ಅಂಥವ್ರು ಯಾರು ಸಿಗದೇ ಇದೆ ತಾನೇ ಈಗ ನಾವು ನೀವು ಕುತ್ಕೊಂಡು ಟೀ ಕುಡಿತಾರೆ. ಟೀಲಿದ್ದಾರೆ ಅವರಿಗೆ, ಟೀ ಪಾರ್ಟಿಲಿದ್ದಾರೆ. ಈ ಎಲೆಕ್ಷನ್ಗೆ ಹೊಸದಾಗಿ ಏನಾದರೂ ಥಿಂಕ್ ಮಾಡಿದ್ರೆ ಲಿರಿಕ್ಸನ್ನು ಈಗೆಲ್ಲ ನೋಡ್ತಾ ಇರುವಂಥ ವಿಚಾರ, ಈಗಿರುವಂಥ ದೇಶದಲ್ಲಿ ಬೆಳವಣಿಗೆ? ಇಲ್ಲ, ನಾನು ಅದೊಂದು ಜನರಲ್ ಆಗಿ ಒಂದು 5-6 ವರ್ಷದ ಹಿಂದೆ ಮಾಡಿದ್ದೆ. ಇವಾಗ ಇನ್ನೂ ತುಂಬ ಚಾಲ್ತಿಯಲ್ಲಿದೆ ಅದು. ಅದೇ ಚಾಲ್ತಿಯಲ್ಲಿ ಈ ವಾಸ್ತು ಪ್ರಕಾರ ಸಿನಿಮಾ ಟೈಮ್ ಮಾಡಿದ್ದೆ ನಾನು. ಹೌದು, ಅದನ್ನು ನೀವು ತೆಗೆದು ನೋಡಿದ್ರೆ ಅದು ಸಾರ್ವಕಾಲಿಕವಾಗಿದೆ. ಅದು ಓಟ್ ಪ್ರತಿಯೊಬ್ಬರ ಹಕ್ಕು ಮತ್ತು ಅವರೇ ಅವರದಂಥ ಆಲೋಚನೆ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಹೆಂಗೆ ಸರ್? ಅಂದರೆ ನೀವು ಹೇಳ್ದಂಗೆ ಹೆಂಡ್ತಿ ಓಟ್ ಹಾಕೋದ, ನೀವು ಹೇಳ್ದಂಗೆ ನಿಮ್ಮ ಮನೆಯವ್ರು ಓಟ್ ಹಾಕೋದ, ಇಲ್ಲ ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೋತಾರಪ್ಪ, ನಮ್ಮ ಪಾಡ ನಾವು ಓಟ್ ಹಾಕ್ತೀವಿ ಅಂತಾರ? ಇಲ್ಲ, ನಾನು ತುಂಬ ಅವ್ರಿಗೆ ಇಂಡಿವಿಜುವಲ್ ಆಗಿ ಆ ತೀರ್ಮಾನ ತಗೊಳ್ಳೋ ಹಕ್ಕಿದೆ. ನಾನು ಹಾಕಿದ್ದೆ ನನ್ನ ಹೆಂಡತಿ ಹಾಕಬೇಕು ಅಂತೇನೆ ಯೋಚನೆ ಮಾಡ್ಬೋದು. ನಾನು ಎಲ್ಲರಿಗೂ ಹೇಳೋದಷ್ಟೇ, ಈ ತುಂಬ ದೊಡ್ಡದು ಅನ್ನೋದು ಏನು ಇರುತ್ತೆ, ಅದು ಅಂಧಶ್ರದ್ಧೆಗಿಂತ ನಮ್ಮನ್ನು ಬಿಟ್ಟು ತಿಂದ್ರಿ, ನಾವು ನಿಮ್ಮನ್ನು ಬಿಟ್ಟು ಈಗ ತಿಂತ ಗೊತ್ತೀನಿ. ಏನೋ ಪೊಲಿಟಿಕ್ಸ್ ನಡೀತಾ ಇದೆ ಇಲ್ಲಿ. ಸರ್, ಒಂದು ಎಕ್ಸಾಕ್ಟ್ ನನ್ನ ಕ್ವಶನ್, ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಈಗ ಸಾಮಾನ್ಯವಾಗಿ ನಾವು ಜನರಲ್ಲಾಗಿ ಜನ ಹಳ್ಳಿಯಲ್ಲಿ ಕೂತಾಗ ಅವ್ರು ಮಾತಾಡೋದು, ಈಗ ಟೀ ಕುಡಿಯೋಕ್ಕೆ ಬಂದಾಗ ಮಾತಾಡೋದು, ಇಲ್ಲ ರಾಜಕೀಯ. ಈಗ
ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಈ ಚರ್ಚೆಗಳು ನಡೀತಾ ಇರುತ್ತೆ ರಾಜಕೀಯಕ್ಕೆ ಎಂಥವ್ರಿಗೆ ಓಟ್ ಹಾಕಬೇಕು ಇಂಥವ್ರಿಗೆ ಆಗ್ಬೇಕು ಹಾಕಬಾರ್ದು ಅಂತ. ಅದು ಸಿನಿಮಾದವ್ರಿಗೆ ಅಷ್ಟೊಂದು ರಾಜಕೀಯ ಪ್ರಜ್ಞೆ ಇರಲ್ಲ ಸರ್. ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಇರುತ್ತಲ್ಲ ಒಂದು ರಾಜಕೀಯ ಜ್ಞಾನ, ಅಷ್ಟು ಕೂಡ ಸಿನಿಮಾದವ್ರಿಗೆ ಇರಲ್ಲ. ಸೊ ಆ ಇನ್ಫ್ಲುಯೆನ್ಸ್ ಆಗಲ್ವಾ? ಆ ಥರದ್ದು ಹಂಗೆಲ್ಲ ಮಾತು ಕೇಳಲ್ಲ ರೀ ಜನ. ಆಮೇಲೆ ರಾಜಕಾರಣ ಯಾರು ಇಷ್ಟಪಡಲ್ಲ. ಇದು ಒಪ್ಪಲ್ಲ ನಾನು. ಯಾಕೆ ಒಪ್ಪಲ್ಲ? ರಾಜಕೀಯದಲ್ಲೇ ಫಿಲ್ಮ್ಗಳು ನಡೆಯೋದು. ಅಲ್ಲ, ಎಂಟರ್ಟೈನ್ಮೆಂಟ್ ಇರೋದೇ ದೊಡ್ಡದಾಗ ಅಲ್ಲಿ ಅಂತ ಜನ ಮಾತಾಡ್ತಿದ್ದಾರೆ. ಅದು ಸಿನಿಮಾದವ್ರು ಫೇಲ್ಯೂರ್. ಸಿನಿಮಾದವ್ರು ಚೆನ್ನಾಗಿ ನಗ್ಸಿದ್ರೆ ಈ ಥರ ಪೊಲಿಟಿಷಿಯನ್ಸ್ ಮೇಲೆ ಟ್ರೋಲ್ ನೋಡಿ ಜನ ನಗ್ತಾ ಇರಲಿಲ್ಲ. ಸಿನಿಮಾದವ್ರು ನಗ್ಸೋದು ಅಳಿಸೋದು ಕಮ್ಮಿ ಮಾಡಿಬಿಟ್ಟು ಎಲ್ಲ ರಾಜಕಾರಣಿಗಳನ್ನ ಕಮಿಡಿಯನ್ಸ್ ಮಾಡ್ಕೊಂಡು ಅವರವರೇ ವಿಡಿಯೋ ಮಾಡಿ ಹಾಕೋತಾ ಇದ್ದಾರೆ. ಸಿನಿಮಾದವ್ರು ನಗಿಸ್ಬೇಕದು. ನಂಗೆ ಯಾವಾಗಲೂ ಅನ್ಸುತ್ತೆ ಸರ್, ಎಷ್ಟೊಂದು ಚೆನ್ನಾಗಿರೋ ಹಾಡು ಬರೆದ್ರಿ ನೀವು, ಅಂದರೆ ಅದ್ಭುತವಾಗಿರೋ ಸಾಹಿತ್ಯ, ಅದಕ್ಕೆ ಅರ್ಥ ತುಂಬ ಗಹನವಾಗಿರುತ್ತೆ. ಆದರೆ ಸಿಂಪಲ್ಲಾಗಿ ನೀವು ಹಳೆ ಪಾತ್ರೆ ಹಳೆ ಕಬ್ಬಣ ಅಂತ ಹಾಡು ಬರೆದಾಗಲೂ ಜನ ಗುರು ಈ ಹಾಡು ಇಷ್ಟೊಂದು ಫೇಮಸ್ ಆಗ್ಬಿಡ್ತಲ್ಲ ಅನ್ಸ್ಬಿಟ್ಟಿರುತ್ತೆ. ಅದನ್ನೇ ರಾಜಕಾರಣದಲ್ಲೂ ಗಮನಿಸೋಕ್ಕೆ ಸಾಧ್ಯ ಆಗುತ್ತೆ ಸರ್. ಅಂದರೆ ಹೌದು, ಈಗ ನನ್ನ ಮಸಾಲೆ ಅಂತ ತಕ್ಷಣ ನೀವು 2 ಸತಿ ಯಾಕೆ ಕೇಳಿಸಿದ್ರಿ? ಅದಕ್ಕೊಂದು ಸೌಂಡ್ ಇದೆ, ಅದು ಮಸಾಲೆ. ನನ್ನ ದೇಶದ ಒಬ್ಬ ಮತದಾರನಾಗಿ ನಾನು ಕೇಳಬೇಕಾಗಿರೋದು, ನೀವು ಮತದಾರರಾಗಿ ಏನು ನೋಡಬೇಕು ನಾವು ದೇಶದಲ್ಲಿ, ಅಥವಾ ಈ 5 ವರ್ಷದಲ್ಲಿ ನಡೆದಿರುವಂಥ ಬೆಳವಣಿಗೆ, ಅದರ ಹಿಂದೆ ನಡೆದಿರುವಂಥ ಬೆಳವಣಿಗೆ ಏನು ನೋಡಬೇಕು ಅಂತ, ಏನು ಫೋಕಸ್ ಇಟ್ಕೊಂಡು ಹೋಗ್ಬೇಕು ಅಂತ? ಅಂದರೆ ಲೆಸ್ ಕರಪ್ಟ್ ಆದವನೇ ಸಿಗೋದು ನಮಗೆ. ಕಂಪ್ಲೀಟಾಗಿ ಜೆನ್ಯೂನ್ ಆಗಿರೋನು ಯಾರು ಪೊಲಿಟಿಕ್ಸಿಗೆ ಹೋಗೋದೇ ಇಲ್ಲ. ಅದಾದ ಕುರ್ಚಿ ಹಂಗೆ ಹಲ್ಕಟ್ಟುಗಿರಿ ಕಲಿಸ್ಬಿಡುತ್ತೆ. ಲೆಸ್ ಕರಪ್ಟ್ ಇರೋರನ್ನ, ಮಾರಲ್ ಇರೋರನ್ನ, ಈಗ ನೀವು ಒಂದಿಷ್ಟು ಜನರ ಬಗ್ಗೆ ಹೇಳ್ತೀರ, ಯಾರು ಪರನೂ ಇರಲ್ಲ, ನೀವು ವಿರೋಧನೂ ಇರಲ್ಲ ಅಲ್ವಾ? ಜನರ ಮೆಂಟಾಲಿಟಿನೂ ಹಂಗೆ ಇರುತ್ತೆ. ಈಗ ಯಾವ್ದಾದ್ರು ಗಂಡು ನೋಡೋಕೆ ಹೋದಾಗ ಪಕ್ಕದ ಮನೇಲಿ ಕೇಳ್ತಾರೆ ಗಂಡು ಹೆಂಗೆ ಅಂತ. ಏನಂತಾರಲ್ಲ ರಾಜಕಾರಣಿಗೆ ಬಂದಾಗ ಯಾರು ಮಾತಾಡ್ತಿರ್ತಾರೆ, ಪೊಲಿಟಿಕ್ಸ್ ಎಲ್ಲ ಮಾತಾಡ್ತಾರೆ. ಸಿನಿಮಾ ರಾಜಕಾರಣ ದಿನನಿತ್ಯದ ಚರ್ಚೆ ಅಲ್ಲ. ಲೈಫ್ ಈಸ್ ನೆವರ್ ಎಂಡಿಂಗ್ ಪಾಲಿಟಿಕ್ಸ್. ಬಟ್ ದಿನ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ. ನಮ್ಮೊಂದು ಕುತೂಹಲದ ಪ್ರಶ್ನೆ, ಈ ರಾಜಕಾರಣಿಗಳು ಮತ್ತು ಕಾರ್ಯಕರ್ತರು ಮನೆಗೆ ಬಂದುಬಿಟ್ಟು ಓಟ್ ಹಾಕಿ ಅಂತ ಕೇಳ್ತಾರೆ. ಯೋಗರಾಜ್ ಭಟ್ರವ್ರ ಹತ್ರ ಬಂದಾಗ ಏನು ಹೇಳಿ ಕಳಿಸ್ತೀರಾ ಅವರಿಗೆ? ಅಂದರೆ ಎಲ್ಲ ಪಾರ್ಟಿಯವರು ಬಂದಿರ್ತಾರೆ, ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಓಟ್ ಹಾಕಿ ಅಂತ ಕೇಳಕ್ಕೆ ಬರ್ತಾರೆ. ಅವ್ರಿಗೆ ಏನು ಹೇಳ್ತಾರೆ ಯೋಗರಾಜ್ ಭಟ್ರು? ಅದು ಬಿಗಿನಿಂಗಲ್ಲಿ ಗೊತ್ತಾಗಲ್ಲ ಯಾರು ಏನು ಎತ್ತ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮನೇಲಿ ಇರಲ್ಲ, ಅವ್ರು ಬಂದಾಗ ಇರೋದೇ ಇಲ್ಲ, ಅಥವಾ ಇದ್ರೂ ಹೇಳಲ್ವಾ ಇರಲ್ಲ ಅಂತೇಳಿ? ಇಲ್ಲ, ಇನ್ನು ಬೇರೆ ಬೇರೆ ಕಾರಣಗಳಿಗೆ ಸಿಕ್ಕಿರ್ತಾರೆ. ಅವರಿಗೆಲ್ಲ ಒಂದು ಈಗ ನೀವೇ ಹೇಳ್ತಾ ಇದ್ರಿ, ಅದು ಯಾವುದೋ ನಿಮ್ಮ ಲಿರಿಕ್ಸ್ ಕೇಳಿದ್ರೆ ನನ್ನ ಮೇಲೆ ಬರೆದಿದ್ರು ಅಂತಾರೆ. ಆಮೇಲೆ ಇನ್ಯಾವುದೋ ಒಂದು ಇನ್ನೇನೋ ಒಂದು ಪೊಲಿಟಿಕಲ್ ಹಾಡು ಬರೆದಿರ್ತೀವಿ ಇದೆ. ಮೊನ್ನೆ ನಾನು ಕಾರ್ಯಕರ್ತರೆಲ್ಲ ನಗ್ತಾ ಇದ್ವಿ ಅಂತಾರೆ. ಬಟ್ ಅವರಿಗೆ ಗೊತ್ತದು ನನಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪೊಲಿಟಿಕ್ಸ್ನ ಯಪ್ಪ ಕಾಲಿಡ್ತಾನೆ ಅನ್ನೋದು ಪೊಲಿಟಿಷಿಯನ್ಸ್ಗೆ ಗೊತ್ತು. ನಿಮಗೂ ಫ್ರೆಂಡ್ಸ್ ಇದ್ದಾರಾ? ಹಾಂ, ರಾಜಕೀಯ ತುಂಬ ಜನ ಇದ್ದಾರೆ. ಅವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಓಟ್ ಹಾಕಿ ಹಿಂಗೆ ಅಂತೇಳಿ? ಯಾರು ಮಾಡಲ್ಲ. ಅಂದರೆ ನಿಮ್ಮ ಸವಾಸಕ್ಕೆ ಬರಲ್ವಾ? ಈಗ ಮಂಡ್ಯ ರಾಜಕಾರಣದ್ದೇ ತಗೊಳ್ಳಿ. ಓಕೆ, ನಾನು 2 ಫ್ಯಾಮಿಲಿಗೆ ಒನ್ ಆರ್ ದಿ ಅದರ್ ವೇ ತುಂಬಾ ಕ್ಲೋಸ್. ಎರಡು ಕಡೆ. ಒಂದು ಮನೇಲಿ ಮುದ್ದೆ ತಿಂದರೆ ಇನ್ನೊಂದು ಮನೇಲಿ ಬಸ್ಸಾರು ತಿಂದಿದ್ದೀನಿ. ಒಂದು ಮನೇಲಿ ಕೆಲಸ ಮಾಡಿದರೆ ಇನ್ನೊಂದು ಮನೇಲೂ ಕೆಲಸ ಮಾಡಿದ್ದೀನಿ. ಓಕೆ. ಸೊ ಅಲ್ಲಿ ನಾನು ತಟಸ್ಥ ಅಂತಲ್ಲ, ಬಟ್ ನನ್ನ ಸ್ನೇಹ 2 ಕಡೆ ಇದೆ. ಈಗ ನೀವು ಬಂದು ಯಾವುದೋ ಒಂದನ್ನು ನೀವು ತುಂಬ ಹೇಳಿದ್ರೆ ನಾನು ಹ್ಞೂ ಅಂತೀನಿ. ಹರೀಶ್ ಬಂದು ಇನ್ನೊಂದನ್ನು ತುಂಬ ಹೊಗಳಿದ್ರೆ ಹೌದಪ್ಪ ಅಂತ ಹೇಳಷ್ಟೇ ಸಮಾಧಾನ. ಹೌದು, ನೀವು ಬೈದೆ ಅಂದ್ರೂ ಅಷ್ಟೇ. ನಾನು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಆಗೋದು ತುಂಬ ಭಯಬೇಡ ಕಣ, ನಾನು ಅವರಿಗೂ ಕ್ಲೋಸು ಇವರಿಗೂ ಕ್ಲೋಸು. ಸರ್, ಎಲೆಕ್ಷನ್ ಪ್ರತಿ ಬಾರಿ ಬಂದಾಗಲೂ ಕೂಡ ಒಂದೊಂದು ವಿಷಯ ಇರುತ್ತೆ ಯಾವಾಗಲೂ ಮಾತಾಡೋಕ್ಕೆ. ಡೆವಲಪ್ಮೆಂಟ್ಸ್ ಆಗಿರಲಿ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳಾಗಿರಲಿ ನಡೀತಾನೆ ಇರುತ್ತೆ ಆ ಥರದ್ದೆಲ್ಲ. ಈ ಸಾರಿ ಎಲೆಕ್ಷನ್ ಒಂದು ರೀತಿ ಬೇರೆದೇ ಆಯಾಮಕ್ಕೆ ಹೋಗ್ತಾ ಇದೆ, ನೀವು ಗಮನಿಸಿರ್ತೀರಿ. ಅದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆಯಾ ಇಲ್ಲ ಅವರ್ಷನ್ ಅನ್ನಿಸ್ತಿದೆಯಾ? ಅವರ್ಷನ್. ಅದು ಅತಿಯಾದ ಬಣ್ಣಗಳು ನಾವೆಲ್ಲ ಸೇರಿ ಕಟ್ತಾ ಇರ್ತೀವಿ. ಅತಿ ಮಾಡಬಾರ್ದು. ಯಾವುದೋ ಒಂದು ಕಂಪ್ಲೇಂಟ್ ಇರುತ್ತೆ, ಅದು ಮುಂಚೆ ಚೆನ್ನಾಗಿತ್ತು ಅಂದ್ರಲ್ಲ, ಮುಂಚೆ ಏನು ಅಂಥ ವಿಶೇಷ ಏನು, ಮುಂಚೆ ವಿಶೇಷ ಏನಂದರೆ ಒಂದು ಸುದ್ದಿ ಒಂದು ವಾರ ಓಡೋದು. ಇವಾಗ ದಿವ್ಸಕ್ಕೆ 150 ಸುದ್ದಿ. ಈ ಹಕ್ಕಿ ಗುಬ್ಬಿ ಎಲ್ಲ ಆರಾಮಾಗಿರ್ತವೆ, ಯಾಕೆ ಹೇಳಿ? BP ಶುಗರ್ ಇರಲ್ಲ ಅವ್ರಿಗೆ. ಅವ್ರು TV ನೋಡಲ್ಲ, ಪೇಪರ್ ಓದಲ್ಲ. ಯಾವುದೋ ಒಂದು ಇಂಟಾಲರೆನ್ಸ್ ಅನ್ನೋ ಪದ, ಅದನ್ನು ಅಷ್ಟು ಪಾಪ್ಯುಲರೈಸ್ ಮಾಡೋದು ಯಾರು? ಎಲ್ಲ ನಾವೆಲ್ಲ ಸೇರಿಕೊಂಡೆ. ಅಸಹಿಷ್ಣುತೆ. ಅಸಹಿಷ್ಣುತೆ.
ಒಂದು ವಿಷಯ ಇದೆ, ಯಾರೋ ಒಬ್ಬ ಕೆಟ್ಟವನು ಯಾರೋ ಒಬ್ಬ ಒಳ್ಳೆಯವರು, ಅಥವಾ ಇಬ್ಬರು ಒಳ್ಳೆಯವರು ಇಲ್ಲ ಇಬ್ಬರು ಕೆಟ್ಟವರು ಎಲೆಕ್ಷನ್ ನಿಂತಿದ್ದಾರೆ, ಅವ್ರಿಗೆ ಮತ ಹಾಕ್ಬೇಕು, ಇಷ್ಟೇ ತಾನೇ. ಅದನ್ನ ಇಷ್ಟೆಲ್ಲ ಬಾಯ್ ಪಡ್ಕೋಬೇಕೆ? ನೀವು ಹೇಳಿದಷ್ಟು ಈಸಿ ಆಗ್ಬಿಟ್ಟಿದ್ರೆ ಜಗತ್ತಲ್ಲಿ ತುಂಬ ಚೆನ್ನಾಗಿರ್ತಿದ್ರು ಎಲ್ಲರೂ. ಮುಂಚೆ ಚೆನ್ನಾಗಿತ್ತು ಅಂದ್ರೆ ನೀವು ಅಲ್ಲ ಅಷ್ಟೊಂದು ಈಸಿ ಆಗಿದ್ರೆ ಜನ ಹಂಗೆ ಅರ್ಥೈಸ್ಕೊಳ್ಳಲ್ವೇ? ರಾಜಕಾರಣಿಗಳು ಯಾರಾದ್ರೂ ಹೇಳ್ಬೇಕಂತ. ಈಗ ರಂಗಪ್ಪನೋ ಹರೀಶೋ ನೀವು ಯಾರೋ ಹೇಳ್ಬೇಕು. 25 ಚಾನಲಲ್ಲಿ ಹೇಳ್ತೀವಲ್ಲ ಅದೇ ವಿಷಯನ ಎಲ್ಲದನ್ನು ಜನ ನೋಡ್ಬೇಕು ಅಂತೀವಲ್ಲ. ಈಗ ಫಿಲ್ಮ್ ಅಲ್ಲಿ ನೀವು ಜನರಿಗೆ ಅಷ್ಟೊಂದು ಮೆಮೊರಿ ಚಿಪ್ ಅಲ್ಲ, ಈಗ ಫಿಲ್ಮ್ ಅಲ್ಲಿ ನೀವು ಹೊಸತ್ತಿದೆಯಾ? ಈಗ ಫಿಲ್ಮ್ ನೋಡಲ್ಲ. ಈಗ ನೀವು ಫಿಲ್ಮ್ ಅಲ್ಲಿ ಹೇಳ್ದಂಗೆ ಆಗುತ್ತೆ, ಪ್ರೀತಿ ಒಂದೇ ಇರುತ್ತೆ, ಡಿಫ್ರೆಂಟ್ ಲವ್ ಸ್ಟೋರಿಗಳನ್ನ ತೋರಿಸಿದಾಗ ಫಿಲ್ಮ್ಗಳಾಗಿ ತಗೊಳ್ತಿರಲ್ಲ. ಲೈಕ್ ಹಂಗೆ ಚಾನಲ್ಗಳಲ್ಲಿ ಒಂದು ಸುದ್ದಿನ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಅದು ಯಾವ ಸ್ವೀಕಾರ ಮಾಡ್ಬೇಕು ಅದನ್ನ ಸ್ವೀಕಾರ ಮಾಡ್ತಾರೆ. ಲೈಕ್ ಫಿಲ್ಮ್ಗಳನ್ನು ಯಾರು ಸ್ವೀಕಾರ ಮಾಡ್ಬೇಕು 25 ಸಿನಿಮಾ ಚೆನ್ನಾಗಿತ್ತು ಅಂದ್ರೆ 25 ಓಡಲ್ಲ. ಸೇಮ್ ಆಸ್ ಎ ಟಿವಿ ಚಾನಲ್ಸ್ಗಳು ಎಲ್ಲರೂ ಸೇರಿ ಎಲ್ಲದನ್ನು ಓವರ್ ಮಾಡಿಟ್ಟಿದ್ದೀವಿ. ಒಂದು ಲೈನಲ್ಲಿ ಮುಗಿಯಲ್ಲ. ಇವಾಗ ಒಂದು ಲೈನ್ ಬಂದು 10 ಲೈನ್. ಒಂದು ಪ್ರೋಗ್ರಾಮಲ್ಲಿ ಒಂದು ವಿಷಯನ ಹೇಳಿದ್ರೆ ಸಾಲಲ್ಲ. ಆದ್ರೆ ಯಾಕೋ ಥರ ಬರ್ತಾನೆ. ಒಂದು ಚಿಕ್ಕ ಕ್ವಶನ್ ಚಿಕ್ಕ ಆನ್ಸರ್ ಬೇಕು. ಆರ್ ಯು ಕನ್ವಿನ್ಸ್ ಆಗಿದ್ದೀರಾ, ಕನ್ಫ್ಯೂಸ್ ಆಗಿದ್ದೀರಾ ಈ ಬೆಳವಣಿಗೆ ನೋಡ್ಕೊಂಡು ರಾಜಕೀಯ? ಕನ್ಫ್ಯೂಷನ್ ಈಸ್ ಹ್ಯಾಪಿನೆಸ್. ಯಾವಾಗಲೂ ಕನ್ಫ್ಯೂಸ್ಡ್ ಆಗಿರೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಅದನ್ನು ದ್ವಂದ್ವ ಇರುತ್ತಲ್ಲ, ಈಗ ಕನ್ಫ್ಯೂಷನ್ ಎಂಥ ಒಳ್ಳೇದು ಗೊತ್ತದು. ನಾನು ಕಾಫಿ ಕುಡಿಬೇಕಾ ಟೀ ಕುಡಿಬೇಕಾ ಅನ್ನೋದು ಕನ್ಫ್ಯೂಷನ್. ಓಕೆ, ಕಾಫಿ ಕುಡ್ದೆ, ಹಂಗಂತ ಟೀನ ಬಯೋಕ್ಕಾಗಲ್ಲ. ನನ್ನ ಆಯ್ಕೆ ಕಾಫಿ. ಟೀ ಚೆನ್ನಾಗಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಟೀ ತುಂಬ ಕಾಂಪೀಟ್ ಮಾಡಿದೆ ಕಾಫಿ ಜೊತೆಗೆ. ಯಾವ್ದು ಕುಡಿಬೇಕು ಅಂತ ಕಾಂಪೀಟ್ ಮಾಡಿದೆ. ಇಡ್ಲಿ ತಿನ್ಬೇಕಾ ದೋಸೆ ತಿನ್ಬೇಕಾ, ಹೆವಿ ಕಾಂಪಿಟೇಷನ್ ಮನಸ್ಸಲ್ಲಿ. ಪಕ್ಕದ ಟೇಬಲ್ನವನೊಬ್ಬ ಇಡ್ಲಿ ತಿಂತಾ ಇದ್ರೆ ನಾನು ಇಡ್ಲಿ ಆರ್ಡರ್ ಮಾಡಬೇಕಿತ್ತು ಅನ್ಸುತ್ತೆ, ದೋಸೆ ತಿಂದ. ಯಾವಾಗಲೂ ನಾವು ಆರ್ಡರ್ ಮಾಡಿರೋದು ನಮ್ಗೆ ಇಷ್ಟ ಆಗಲ್ಲ. ಸೊ ಒಂದು ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಅದು ಇರಬೇಕು. ಅದು ಇಲ್ಲಾಂದರೆ ಕಾಂಪಿಟೇಷನ್ಗೆ ಅರ್ಥವೇ ಬರಲ್ಲ. ಒಂದು ದೊಡ್ಡ ಗ್ಯಾಂಗ್ ಇದೆ ಇಲ್ಲೇ ಹತ್ತಿರ ನ್ಯಾಷನಲ್ ಕಾಲೇಜು. ತುಂಬ ಜನ ನ್ಯಾಷನಲ್ ಕಾಲೇಜಲ್ಲಿ ದಿಗ್ಗಜರೆಲ್ಲ ಓದಿದ್ದಾರೆ. ಇವರೆಲ್ಲರೂ ತುಂಬ ನೀಟಾಗಿ ಲೆಕ್ಚರರ್ಸ್ಗೆ ಹೇಳ್ಬಿಟ್ಟು ಬಂದಿದ್ದಾರೆ. ಪಂಕೆ ನೋಡೋದಿಲ್ಲ. ಇಷ್ಟೊತ್ತಿಗೆಲ್ಲ ಲೆಕ್ಚರ್ಗೆ ಹೇಳ್ಬಿಟ್ಟು ಯಾರೂ ಬರಲ್ಲ, ಎಲ್ಲರಿಗೂ ಗೊತ್ತಿರೋ ಸತ್ಯ. ಹಾಯ್, ನಿಮ್ಮೆಲ್ಲರಿಗೂ ವೋಟಿಂಗ್ ಇದಲ್ಲ ಈಗ? ಫಸ್ಟ್ ಟೈಮಾ? ವಾ, ಎಕ್ಸೈಟೆಡಾ? ಯಾರು ವೋಟ್ ಆಗ್ತಾ ಇದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಎಕ್ಸೈಟೆಡ್. ವೈ, ಯಾಕೆ? ಫಸ್ಟ್ ಟೈಮ್ ಐ ಬಿ ಅ ಪಾರ್ಟ್. ನಾನು ಒಬ್ಬರನ್ನ ಎಲೆಕ್ಟ್ ಮಾಡಬೇಕಾದ್ರೆ ನಾನು ವೋಟ್ ಹಾಕ್ತಿದ್ದೇನೆ. ಯಾರನ್ನ? ನಾನು ನೇಷನ್ ವೈಸ್ ನೋಡಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ನೋಡಿ ಆಯ್ಕೆ ಮಾಡಿ. ಸೊ ಪ್ರಧಾನಿ ಯಾರಾದರೂ ನಡೆಯುತ್ತೆ ನಿಮಗೆ? ಇಲ್ಲಿ ಮಾತ್ರ ಏನು ಒಪಿನಿಯನ್ ನಿಮಗೆ? ನನ್ನ ಒಪಿನಿಯನ್ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಲೈಕ್ ಇಂಥವ್ರು ಪ್ರಧಾನಿ ಆಗಬೇಕು ಅಂತ ತಲೆಯಿದೆಯಾ? ಹೇಗೆ ಪ್ರಧಾನಿ ಆಗಬೇಕು ಅಂತಿಲ್ಲ, ಬಟ್ ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನಿರೋದು ಮತ್ತೆ ಅಟ್ ದ ಸೆಂಟರ್ ಶುಡ್ ಬಿ ಸೇಮ್, ಸೊ ದಟ್ ಫಂಡ್ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ದೆಲ್ ಬಿ ಡೆವಲಪ್ಮೆಂಟ್ ಇನ್ ದ ಏರಿಯಾ. ಎನಿ ಪರ್ಟಿಕ್ಯುಲರ್ ನೇಮ್? ಇವ್ರಾಗಬೇಕು ಪ್ರಧಾನಿ ಅಂದರೆ ಅರ್ಥ ನರೇಂದ್ರ ಮೋದಿ ಮುಂದುವರಿಬೇಕು ಅಂತಾನೋ, ಇಲ್ಲ ಸರ್ ನರೇಂದ್ರ ಮೋದಿ ಆಗ್ತಿಲ್ಲ ರಾಹುಲ್ ಗಾಂಧಿ ಅಂತಾನೋ? ಇಷ್ಟು ವರ್ಷ ಮೋದಿ ಕೊಟ್ಟಿದ್ದೀವಿ, ಸೊ ಇವಾಗ ರಾಹುಲ್ ಗಾಂಧಿ ಕೊಟ್ಟರೆ ಏನಾದರೂ ಚೇಂಜಸ್ ಆಗ್ಬೋದೇನೋ. ನಿಮ್ಮ ಅನಿಸಿಕೆ? ಐ ಆಮ್ ಎಕ್ಸೈಟೆಡ್ ಟು ವೋಟ್ ಫಸ್ಟ್ ಟೈಮ್ ಬಟ್ ಸ್ಟಿಲ್ ಕನ್ಫ್ಯೂಸ್ಡ್ ಟು. ಯಾರಿಗೆ ಕನ್ಫ್ಯೂಸ್? ವೈ, ಯಾಕೆ? ಯು ಆರ್ ಹ್ಯಾಪಿ. ಬಟ್ರೆ ಹೇಳ್ತಿದ್ರು ಕನ್ಫ್ಯೂಸ್ ಆಗಿರೋಲ್ಲ, ಹ್ಯಾಪಿ ಆಗಿರ್ತಾರೆ ಲೈಫಲ್ಲಿ. ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಏನು ಡಿಸ್ಕಸ್ ಮಾಡ್ತೀರಿ ಎಲೆಕ್ಷನ್ ಬಗ್ಗೆ? ಸರ್ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ನಾವು ಇವರೇ ಆಗಬೇಕು, BJP ಬರಬೇಕು, ಕಾಂಗ್ರೆಸ್ ಬರಬೇಕು ಅಂತಲ್ಲ, ಬಟ್ ಜನಗಳಿಗೆ ಒಳ್ಳೇದಾಗಬೇಕು. ಕ್ಯಾಮ್ರಾ ಇದೆ ಅಂತ ಹೆಂಗೆ ಹೇಳ್ತಾ ಇದ್ದೀರಾ? ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋದಾಗೆಲ್ಲ ಜನ ಸ್ಟೂಡೆಂಟ್ಸ್ಗಳು ಬರ್ತೀರಾ ಮೋದಿ 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 ಅಂತೀರಾ. ನಾಟ್ ಫಾರ್ ಮೋದಿ, ಸೊ ಯು ಹ್ಯಾವ್ ಟು ಗಿವ್ ಫಾರ್ ಚಾನ್ಸ್ ಫಾರ್ ಕಾಂಗ್ರೆಸ್ ಆಲ್ಸೋ. ಸೊ ಬಿಕಾಸ್ ಅವರು ಯೂತ್, ಸೊ ನಾವು ಹೇಗೆ ಯೋಚನೆ ಮಾಡ್ತೀವೋ ರಾಹುಲ್ ಗಾಂಧಿ ಅವರು ಕೂಡ ಹಾಗೆ ಯೋಚನೆ ಮಾಡಿರ್ಬೋದು, ಬಟ್ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಅವರು ಯೋಚನೆ ಮಾಡಿರ್ಬೋದು. ಸೊ ಜನಗಳಿಗೆ ಏನು ಒಳ್ಳೇದಾಗುತ್ತೋ ಅಂಥವ್ರಿಗೆ ನಾವು ಸೆಲೆಕ್ಟ್ ಮಾಡೋಣ ಅಂತ. ಇಲ್ಲಿ ನಾವೆಲ್ಲರೂ ಯೋಚನೆ ಮಾಡಿದ್ದು ನೀವೇನಿಗೆ ವೋಟ್ ಹಾಕ್ತೀರಾ, ನೀವು ಯಾರಿಗೆ ಹಾಕ್ತೀರಾ ಅಂತ. ನಾವೆಲ್ಲ ಯೋಚನೆ ಮಾಡಿದ್ರೆ ದೇಶ ಉದ್ಧಾರ ಆಗೋದು. ಎಲ್ಲರೂ ದೇರ್ ಶುಡ್ ಬಿ ಎ ಗುಡ್ ಲೀಡರ್ ಟು ರೂಲ್ ದ ಕಂಟ್ರಿ. ಇವಾಗ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಇಫ್ ದ ನೇಷನ್ ಶುಡ್ ಬಿ ಪೀಸ್, ಫಸ್ಟು ನಾನ್ ಪೀಸ್ ಆಗಿರಬೇಕು. ನಾನ್ ಪೀಸ್ ಆಗಿದ್ರೆ ಜನ ನಮ್ಮನ್ನ ನೋಡಿ ಅವರು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರ್ತಾರೆ. ಅವ್ನು ಚೆನ್ನಾಗಿದ್ದರೆ ಏರಿಯಾ ಚೆನ್ನಾಗಿರುತ್ತೆ, ಏರಿಯಾ ಚೆನ್ನಾಗಿದ್ರೆ ಒಂದು ಸ್ಟೇಟ್ ಚೆನ್ನಾಗಿರುತ್ತೆ, ಒಂದು ಸ್ಟೇಟ್ ಚೆನ್ನಾಗಿದ್ರೆ ಕಂಟ್ರಿನೇ ಚೆನ್ನಾಗಿದೆ. ವಾಟ್ ಬೇಸಿಸಲ್ಲಿ ವೋಟ್ ಮಾಡೋಕ್ಕೆ ಯೋಚನೆ ಮಾಡ್ತಿದ್ದೀರಾ? ವಾಟ್ ಬೇಸ್ ಐಮ್ ಯೋಚನೆ ಮಾಡೋಕ್ಕೆ ಯೋಚನೆ ಅಂದರೆ, ಇವಾಗ ಮೋದಿ ಅವರು ಡೆಫಿನೆಟ್ಲಿ ಮೋದಿ ಇಸ್ ಅ ಗ್ರೇಟ್ ಗಾಯ್, ದೊಡ್ಡವರು. ಅವ್ರ ಸರ್ವಿಸ್ ಏಜಲ್ಲಿ ರಾಹುಲ್ ಗಾಂಧಿ ಇಲ್ಲ. ನಿಮಗೆ ಏನೇ ಮಾಡಬೇಕಾಗಿದ್ರು ಹೂವು ಬೇಕಾಗಿಲ್ಲ ಸರ್, ಕೈ ಬೇಕಾಗಿರುತ್ತೆ. ನಮ್ಮ ದೋಸೆ ಬೇಕು, ಕೈ ಬೇಕು.
ಒಂದು ನೀರೆತ್ತಬೇಕು, ಕೈ ಬೇಕು. ಓಟ್ ಹಾಕಕ್ಕೆ ಕೈ ಬೇಕು, ಹೂವು ಬೇಕಾಗಿಲ್ಲ ಸರ್. ಅದೇನಂದ್ರೆ ಇವಾಗ ತುಂಬಾ ಪಾಲಿಟಿಷಿಯನ್ ನೋಡಿದ್ರೆ ಏನಾಗಿದೆ, ಫುಲ್ ಇನ್ನೊಂದು ಹೇಳ್ತಾರೆ ದೇವರಿಗೆ ಹೂವ ಇಡಬೇಕಾದ್ರೆ ಕೈನೇ ಬೇಕು ಹೂವನೂ ಬೇಕು, ಎರಡೂ ಬೇಕು ಅಂತ ಅದೇನ್ ಗೊತ್ತಾ ಸರ್, ಕ್ಲಾರಿಟಿ ಫಾರ್ ದಟ್. ದೇವರಿಗೆ ನಾವೇನೇ ಸೃಷ್ಟಿ ಮಾಡಿದ್ವಿ ಹೂ ಆಗ್ಬೇಕಂತ, ದೇವ್ರು ನಮ್ಗೆ ಸೃಷ್ಟಿ ಮಾಡಿದ್ರೆ ಕೈ ಅವ್ರು ಮುಗಿಬೇಕಂತ. ಏನ್ ಹೇಳಿ, ಕೈ ಮುಗಿದಿ ರಾಹುಲ್ ಗಾಂಧಿ ಡೆಫಿನೆಟ್ ಫೋಕಸ್ ಫಿಕ್ಸ್ ಬಂದಿದ್ದೀರಿ ಕರೆಕ್ಟಾ? ಒಟ್ಟಲ್ಲಿ ವೋಟ್ ಮಾಡ್ತೀರಿ? ವೋಟ್ ಅಂತೂ ಮಾಡಿ ಅಷ್ಟೇ, ಯಾರಿಗಾದ್ರೂ ಮಾಡ್ಕೊಳ್ಳಿ. ಮೇನ್ ವಿಷಯ ಅನ್ಕೊಂಡು ಯಾರು ವೋಟ್ ಹಾಕಿದ್ರೆ ಹೋಗ್ಬೇಡಿ, ಎಲ್ಲರೂ ವೋಟ್ ಹಾಕಿ. ಇದು ನಮ್ಮ ರೈಟ್ಸ್, ನಾವಿರೋದು ನಮ್ಮಿಂದಾನೇ ದೇಶ, ದೇಶದಿಂದ ನಾವಿಲ್ಲ, ನಮ್ಮಿಂದಾನೇ ದೇಶ ಸ್ಟಾರ್ಟ್ ಆಗೋದು. ಹೆಂಗೆ ಸರ್ ಯೂತ್ ಫಿಲಮ್ ಮಾಡಿದ್ದೀರಿ, ಹೆಂಗಿದಾರೆ ಯೂತ್ ಇರೋ? ಕರೆಕ್ಟ್ ಆಗಿದಾರಲ್ಲ ಮಾಡಿರೋ ಪಂಚತಂತ್ರ ಫಿಲ್ಮ್. ಸೊ ಈಗ ಡೆಫಿನೆಟ್ಲಿ ಒಂದು ವರ್ಷದ ಹಿಂದೆ ಹೇಗೆ ಪ್ಲಾನ್ ಮಾಡಿ ಹೇಳಿದಿರೋ, ಈಗಿರೋ ಒಂದು ಎಲೆಕ್ಷನ್ಗೂ ಸೇಮ್ ಒಂದು ಮ್ಯಾಚಿಂಗ್ ಆಗಿದೆ ಸರ್. ಪಂಚತಂತ್ರ ಸಾಂಗ್ ಸರ್, ಯಾರಿಗೆ ವೋಟ್ ಹಾಕೋದು ಪಂಚತಂತ್ರ ಸಾಂಗು ನಿಜ ಒಂದು ತುಂಬಾ ಒಂದು ಇದಿದೆ ಸರ್, ಮೆಸೇಜ್ ಇದೆ ಅದರಲ್ಲಿ. ಒಂದು ವರ್ಷದ ಪಂಚತಂತ್ರಲ್ಲಿ ಸ್ಪೆಷಾಲಿಟಿನೇ ಅದು. ಎಂಡಲ್ಲಿ ಸೋಲ್ ಅಂದ್ರೇನು, ಗೆಲುವು ಅಂದ್ರೇನು ಅಂತ ಹೇಳಿದ್ರು. ನೀವು ಅದನ್ನು ನೋಡಿದಾಗ ಕರೆಕ್ಟಾಗಿ ಎಲೆಕ್ಷನ್ಗೆ ಸಿಂಕ್ ಆಗುತ್ತೆ. ಇದು ಯಾವ ಥಾಟಿಂದ ಮಾಡಿದ್ದೀವಿ ಸರ್? ಸೊ ಅದು ಈಗ ಎಲೆಕ್ಷನ್ಗೋಸ್ಕರನಾ ಇಲ್ಲ ಅಟ್ಲೀಸ್ಟ್ ಒಂದು ಥಿಯೇಟ್ರ್ ಸಿಗದೆ ಮುಂದೆ ಬಂದಿದ್ದು. ಅದು ನೋಡಿದ್ರೆ ಎಲೆಕ್ಷನ್ಗೆ ರಿಲೇಟ್ ಆಗ್ಬಿಟ್ಟಿದೆ ಆ ಸಿನಿಮಾ. ಒಳ್ಳೇದೇ ಸರ್. ಒಂದಷ್ಟು ನಿಮ್ಮ ಜೊತೆ ಇವತ್ತು ತಿಂಡಿ ತಿಂತ, ಕಾಫಿ ಕುಡಿತಾ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನಮಗೂ ಸಿಕ್ತು. ಪ್ಲೆಷರ್ ಹ್ಯಾವಿಂಗ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಾಧ್ಯ ಆದರೆ ಇಬ್ಬರು ಪಂಚತಂತ್ರ ನೋಡ್ರಿ, ಇನ್ನೂ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಈ ದೋಸೆ ತಿಂದಷ್ಟೇ ಖುಷಿ ಆಗುತ್ತೆ, ಕಾಫಿ ಕುಡಿದಷ್ಟೇ ಖುಷಿ ಆಗುತ್ತೆ. ಜೈ ವಿದ್ಯಾರ್ಥಿ ಭವನ ನನ್ನ ಇಷ್ಟದ ಜಾಗ. ಜೈ ರಂಗಪ್ಪ, ಜೈ ಪಬ್ಲಿಕ್ ಟಿವಿ, ಜೈ ನೀವಿಬ್ಬರು, ಜೈ ಯುವ ಜನತೆ. ಎಲ್ಲರೂ ಮತ ಹಾಕಿ, ಮಿಸ್ ಮಾಡಿಬಿಡಿ, ಅದರಲ್ಲಿ ನಮ್ಮ ನೆಮ್ಮದಿ ಇದೆ. ದಯಮಾಡಿ ಮತ ಹಾಕಿ. ಥ್ಯಾಂಕ್ ಯು. ದೋಸೆ ಜಾಸ್ತಿ ಬಿಸಿ ಇದೆಯಾ, ಎಲೆಕ್ಷನ್ ಬಿಸಿ ಜಾಸ್ತಿ ಇದೆಯಾ? ದೋಸೆನೂ ಜಾಸ್ತಿ ಬಿಸಿ ಇದೆ, ಎಲೆಕ್ಷನ್ ಇನ್ನೂ ಬಿಸಿ ಇದೆ. ನಾವು ಎಲ್ಲ ಕಾಯ್ತಾ ಇದ್ದೀವಿ ಯಾವುದಕ್ಕೆ, ಮೋದಿ ಬರಬೇಕು ಅಂತ ಅಷ್ಟೇ. ಯಾಕೆ ವೈ? ಇಲ್ಲ, ಮೊದಲಿಂದನೂ ನಾನು BJP ಇದ್ದೇನೆ. ಅಶ್ವಥ್ ಅವರು ಅವರಿದ್ದಿದ್ರೆ ಇವಾಗ ಏನು ಮಾಡ್ತಿದ್ರು ಅಂತ ನಾನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ಲಾಸ್ಟು ಇದು ರವಿ ಸುಬ್ರಹ್ಮಣ್ಯ ಬರಬೇಕಾದ್ರೆ ಅವ್ರು ಎಷ್ಟು ಇದು ಮಾಡಿದರು, ಕ್ಯಾನ್ವಾಸ್ ಮಾಡಿದರು ಅಂದರೆ ಅದು ನನಗೆ ಗೊತ್ತು. ಇಡೀ ಬಸವನಗುಡಿ ಸುತ್ತಿದ್ರು BJP ಬರಬೇಕು ಅಂತ. ಸೊ ಹಾಗಾಗಿ ಅವ್ರಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನಿಸ್ತಾ ಇರುತ್ತೆ ನನಗೆ. ಇವಾಗ ನಾವಿಬ್ಬರು BJP ಮೋದಿ ಸಪೋರ್ಟರ್ಸು ಅಂಥ ವ್ಯಕ್ತಿನೇ ನಾವು ಇದುವರೆಗೂ ನೋಡಿಲ್ಲ. ಒಂಥರ ಬೇಜಾರು ಅನಿಸುತ್ತೆ. ರಾಜಕಾರಣದಲ್ಲಿ ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಬ್ಬ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿನ ಬಾಯಿಗೆ ಬಂದಂಗೆ ಮಾತಾಡೋದು ಬೇಜಾರು ಅನಿಸುತ್ತೆ. ಆ್ಯಂಡ್ ಅಂಥ ಮನುಷ್ಯ ಆನೆಸ್ಟ್ ಪರ್ಸನ್ನು, ನಾನ್ ಕರಪ್ಟಿಬಲ್ಲು, ಈ ಥರ ಮನುಷ್ಯನ ಏನೇನೋ ಬಾಯಿಗೆ ಬಂದ ಮಾಡಿ ಚೌಕಿದಾರ್ ಚೋರೆ ಅಂತಂದಾಗ ಮನಸ್ಸು ಜೂಪ್ಸೆ ಆಗ್ತದೆ. ಸ್ಥಳೀಯರ ಬಗ್ಗೆ ಸ್ವಲ್ಪ ನಮಗೂ ಬೇಸರ ಇದೆ ಇಲ್ಲಿ ಲೋಕಲ್ ಇವ್ರನ್ನ. ಆದರೆ ಮೋದಿ ಗೆಲ್ಲಬೇಕು, ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿ ಬರಲೇಬೇಕು. ಆದ್ದರಿಂದ ಅವ್ರಿಗೆ ವೋಟ್ ಮಾಡಬೇಕು. ಯಾರೇ ಆದರೂ ಅಲ್ಲಿ ಸಪೋರ್ಟ್ ಅಲ್ಲಿಗೆ ಹೋಗಬೇಕು. ವಿದ್ಯಾರ್ಥಿ ಭವನದಲ್ಲಿ ಒಂದಿಷ್ಟು ಚರ್ಚೆ ಆಯಿತು ನಮ್ಮದು ರಾಮಮೂರ್ತಿಯವ್ರ ಜೊತೆಗೆ, ನಿಮ್ಮ ಜೊತೆ ಯೋಗರಾಜ್ ಭಟ್ರವ್ರ ಜೊತೆಗೆ. ಜನ ಏನು ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಕಾಮನ್ ಪಬ್ಲಿಕ್ ಏನು ಹೇಳ್ತಾರೆ ಅಂತೇಳಿ. ಸೊ ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಯಾರಿಗೆ ವೋಟ್ ಹಾಕ್ಬೇಕು ಸರ್? ಈ ಸತಿ ಕಾಂಗ್ರೆಸ್ಗೆ ಸರ್. ಏಕೆ ಸರ್? ಏನಂದರೆ ಹೋದ ಸತಿ ಅವರು ಇದಕ್ಕಿಂತ ಮುಂಚೆ 15 ಲಕ್ಷ ಹಾಕ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. 15 ರೂಪಾಯಿ ಕೂಡ ಬಂದಿಲ್ಲ. ಈ ಸತಿ ಅವರು 75,000 ಹಾಕ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ನಾವು ಹೇಳೋದು ಕಾಂಗ್ರೆಸ್ಗೆ. ಯಾಕೆ ಅಂದರೆ ಇವರು 2013-14ರಲ್ಲಿ ನೀವೆಲ್ಲ ನೋಡಿದ್ದೀರಾ, ಎಲ್ಲ ಜನಗಳಿರೋವಂಥ ಜಾಗಗಳಲ್ಲಿ ವಿಡಿಯೋಗಳ್ನ ಹಾಕಿದ್ರು. ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂದರು, ಬುಲೆಟ್ ಟ್ರೈನ್ ಕೊಡ್ತೀವಿ ಅಂದರು, 15 ಲಕ್ಷ ಕೊಡ್ತೀವಿ ಅಂತಂದರು, 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತಂದರು. ಏನೂ ಮಾಡಿಲ್ಲ. ಇವತ್ತು ಏನು ಹೇಳ್ತಾ ಇದ್ದಾರೆ, 2024ಕ್ಕೆ ನಾವು ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 100 ದಿನ ಟೈಮ್ ಕೊಡಿ ಸಾಕು, ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ದ ಮೋದಿಯವರು. ಇವತ್ತು 2024ಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಮೋದಿ ಅಂತ ಒಬ್ಬ ನಾಯಕನ ನಮ್ಮ ದೇಶ ಹಿಂದೆ ಕಂಡಿಲ್ಲ, ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟೊಂದು ಒಬ್ಬ ಪ್ರಬಲ ನಾಯಕ. ಲಾಸ್ಟ್ 5 ವರ್ಷದಲ್ಲಿ ಒಂದೇ ಒಂದು ಕರಪ್ಷನ್ ಇಲ್ಲ. ಮತ್ತು ಏನು ಡೈರೆಕ್ಟಕ್ಕೆ ಓಟ್ ಹಾಕಬೇಕು, ಅದು ಅತ್ಯಂತ ದೊಡ್ಡ ಸಾಧನೆ ಅಲ್ವಾ? ಕರಪ್ಷನ್ ತೆಗೆದಿರೋದು ಒಂದು ಮೇಲ್ಮಟ್ಟದಲ್ಲಿ. ಅದಕ್ಕಿಂತ ಬೇರೆ ಒಂದು ಸಾಧನೆ ಬೇಕಾಗೇ ಇಲ್ಲ. ವರ್ಷದಲ್ಲಿ ಬರೀ ಭಾಷಣ ಆಯಿತು, ಏನೂ ಕೆಲಸ ಆಗಲಿಲ್ಲ. ಅದು ಜನ ಅಂತ ಇದ್ದಾರೆ ಅಷ್ಟೇ. ಕೆಲಸ ಆಗಿರೋರಿಗೆ ನಾನೇ ಓಟ್ ಹಾಕೋರಲ್ವಾ ಜನ? ಖಂಡಿತ. ಅದಕ್ಕೆ ನಾನು ಹೇಳ್ತಾ ಇರೋದು. ನಾನು ಜನ ಅಲ್ವಾ, ಅವರಲ್ಲೇ ನಾನು ಒಬ್ಬ.
ಅವರೆಲ್ಲ ನಾನು ಒಬ್ಬ ಖಂಡಿತವಾಗಿ ಪ್ರಧಾನಿ ಮೋದಿ ಅವ್ರಿಗೆ ವೋಟ್ ಹಾಕಿದ್ರೆ ಅದು ದೇಶಕ್ಕೆ ಓಟು ಮತ್ತು ದೇಶದ ಸೇಫ್ಟಿಗೆ. ಬಿಜೆಪಿಯಲ್ಲಿ ಮೋದಿ ಬಿಟ್ಟರೆ ಇನ್ಯಾರು ಇಲ್ಲ, ಅವ್ರನ್ನ ಒಬ್ಬರನ್ನೇ ನೋಡೋಟ್ ಹಾಕ್ಬೇಕು. ಸದ್ಯಕ್ಕೆ ಮೋದಿ ಇದ್ದಾರೆ. ಈಗ ಮೋದಿ ಬಿಟ್ಟರೆ ಯಾರು ಇಲ್ಲ ಅನ್ನೋದು ಅದ್ರ ನಂತರ ಆಮೇಲೆ ತೀರ್ಮಾನ ಆಗುತ್ತೆ. ನಾವು ಇಬ್ಬರೂ ಯಾವುದೇ ಪಾರ್ಟಿಗೆ ಸೇರಿದವರಲ್ಲ, ಆದರೆ ದೇಶದ ಭದ್ರತೆ, ಹಿತರಕ್ಷಣೆ, ಆರ್ಥಿಕ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರಿಗೆ ನಾವು ಹಾಕ್ತೀವಿ. ಅದರಿಂದ ನಾವು ಕ್ಯಾಂಡಿಡೇಟ್ ನೋಡೋದಿಲ್ಲ. ಅವ್ರು ಯಂಗ್ಸ್ಟರ್ ಇದ್ದಾರೆ, ವರ್ಕ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ, ಶಕ್ತಿ ಇದೆ ಅವರಿಗೆ. ಇಲ್ಲಿವರೆಗೆ ಎಲ್ಲ ವಯಸ್ಸಾಗಿರೋರಿಗೆ ಎಲ್ಲ ಕೊಟ್ಟಿದ್ದಾರೆ, 70 ವರ್ಷ 65 ವರ್ಷ 6 ಬಾರಿ 7 ಬಾರಿ ಎಲ್ಲ ಆಗಿದ್ದಾರೆ. ಅದ್ರ ಬದಲು ಯಂಗ್ಸ್ಟರ್ಸ್ಗೂ ಕೊಡಬೇಕು, ಎಂಕರೇಜ್ ಮಾಡಬೇಕು, ಅವರು ರಾಜಕೀಯಕ್ಕೆ ಬರಬೇಕು. ಯಾರಿಗೆ ನೀವು ಸರ್ ಈ ಮೋಟು? ನಮ್ಮ ಓಟು ಕಾಂಗ್ರೆಸ್ಗೆ. ಇವಾಗ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಇವ್ರು ಹೇಳಿದ್ರು. 5 ವರ್ಷದಿಂದ ಸ್ಟೂಡೆಂಟ್ಸ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ? ಅದೇ ನಮ್ಮ ಸಿದ್ದರಾಮಯ್ಯ ಅವ್ರು ನೋಡಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಫ್ರೀ ಬಸ್ ಪಾಸ್ ಮಾಡಿದ್ದಾರೆ, ಹಾಲು ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಇಂಥದ್ದು ಮಾಡಿಲ್ಲ ಅಂದಂಗೆ ಹೇಳಿ. ಓಕೆ, ಕೊಟ್ಟಿದ್ದನ್ನ ಜಾಸ್ತಿ ಮಾಡಿದ್ರು. ಯಡಿಯೂರಪ್ಪ ಕ್ಷೀರ ಭಾಗ್ಯ ಕೊಟ್ಟಿದ್ದು ಯಡಿಯೂರಪ್ಪ 2 ರೂಪಾಯಿ ಕೊಟ್ಟಿದ್ರೆ ಇವ್ರು 4 ರೂಪಾಯಿ ಮಾಡಿದ್ರು. ಕುಮಾರಸ್ವಾಮಿ 5 ರೂಪಾಯಿ ಮಾಡಿದ್ರು. ಇಂಪ್ರೂವ್ ಮಾಡಿದಾರ ನಮ್ಮ ಸಿದ್ದರಾಮಯ್ಯ ಅವರು. ಇಂಪ್ರೂವ್ ಅಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಬರೀ ಅಣ್ಣ ಭಾಗ್ಯ, ಕ್ಷೀರ ಭಾಗ್ಯ, ಆ ಭಾಗ್ಯ ಈ ಭಾಗ್ಯ ಕೊಟ್ಟರೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಇಡ್ಲಿ 5 ರೂಪಾಯಿಗೆ ಕೂತಿದ್ದಾರೆ ಸರ್. ನೀವು ದುಡ್ದು ಕೆಲಸ ಮಾಡಿದ್ರೇನೆ ಅಭಿವೃದ್ಧಿ ಆಗೋದು. ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಬರೀ ನೀವು ಸಬ್ಸಿಡೀಸ್ ಕೊಟ್ಕೊಂಡು ಹೋದ್ರೆ ಅವರು ಅವ್ರು ಮಾಡ್ತಾ ಇರೋದು. ನಿಮ್ಮ ಬಿಜೆಪಿ ಅವರು GST ಅದು ಇದು ಅಂತ ಎಲ್ಲ ನಿಮ್ಮ ಬಿಜೆಪಿ ಹಾಕಿರೋದ್ರಿಂದ ಏನ್ ಪ್ರಾಬ್ಲಮ್ ಏನಾಗಿದೆ ಅಂತ ನೀವು ಹೇಳ್ಬೇಕು. ಇವಾಗ GST ಯಾರು ಕಟ್ಟೋದು? ನಾವು ನೀವು ಸಾರ್ವಜನಿಕರು ಕಟ್ಟೋದು. ಓಕೆ, GST ಇಂದ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದಾರಲ್ವಾ, ಅದ್ರ ಲೆಕ್ಕ ತೋರಿಸಿ ಕೇಳಿ. ಕೇಂದ್ರಕ್ಕೆ ಹೋಗೋದು ಸೆಪರೇಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತಾ? ಓಕೆ, ಅದು ಫಂಡ್ ನ ಲಿಸ್ಟ್ ತೋರಿಸಬಹುದಾ? ಓಕೆ, ಮಾಡಬಾರ್ದು ಸ್ಟೇಟ್. ಒಂದು ನಿಮಿಷ, ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ಅಂತೀರಾ? ನಮ್ಮ ಮೆಟ್ರೋ ಯಾರು ಕೊಟ್ರು? ಬಡವ್ರ ಬಗ್ಗರಿಗೆ ಇಂದಿರಾ ಕ್ಯಾಂಟೀನು, ಇಂದಿರಾ ಕ್ಯಾಂಟೀನ್, ನಮ್ಮ ಮೆಟ್ರೋ, ಕ್ಷೀರಭಾಗ್ಯ, ಅನ್ನಭಾಗ್ಯ, ಅದೆಲ್ಲ ಸಿದ್ದರಾಮಯ್ಯ 164 ಪ್ರಣಾಳಿಕೆ ಕೊಟ್ಟರು. ಅದನ್ನೆಲ್ಲ ಪ್ರತಿಯೊಂದು ಈಡೇರಿಸಿದ್ದಾರೆ. ಲೋಕಲಿ ಇಲ್ಲಿ ಯಾರು ನಾಯಕರಿದ್ದಾರೆ ಅವ್ರನ್ನ ನೋಡಿ ಓಟ್ ಹಾಕ್ತೀವಿ, ಸೆಂಟ್ರಲ್ ನೋಡಲ್ಲ ಅಂತ ಅದು ಇಲ್ಲ ಸರ್, ಆ ಥರ ಅಲ್ಲ ಸರ್. ಎಲ್ಲ ಮೋದಿ ಮಕ ನೋಡಿ ಅಂತಾರೆ. ಮೋದಿ ಏನು ಮಾಡಿದ್ದಾರೆ ಹೇಳಿ? ಏನು ಮಾಡಿದ್ದಾರೆ? 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ಸ್ಟೂಡೆಂಟ್ ತೋರಿಸಿ. ನೀವು 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಅವಧಿಯಲ್ಲಿ ಗರೀಬಿ ಹಠಾವ ಹೇಳಿದ್ರು. ಗರೀಬಿ ಹಠಾವ್ ಆಗೈತಾ? ಅದೆಲ್ಲ ಹೇಳಿದ ತಕ್ಷಣ ಆಗೋದಿಲ್ಲ, ಟೈಮ್ ತಗೊಳ್ತದೆ. ಒಂದೊಂದೇ ಮಾಡ್ಕೋಬೇಕಾ ಸರ್? 5 ವರ್ಷಕ್ಕಿಂತ ಬೇಕಾ? ಇವಾಗ ಮತ್ತೆ ಅದೇ ಪ್ರಣಾಳಿಕೆ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ, ಮತ್ತೆ ಅದನ್ನೇ ಪುನಃ ಮತ್ತೆ ಮಾಡಿದ್ದಾರೆ. ಇದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡಕ್ ಹೋದ್ರೆ ವಿದ್ಯಾರ್ಥಿ ಭವನದೊಳಗೆ ಒಂದು ಫೈಟ್ ಆಗಂಗ್ ಲೆಕ್ಕಾಚಾರ ಕಾಣಿಸ್ತಾ ಇದ್ದಾರೆ. ಗುಡ್. ಯಾರ ಪಕ್ಷದವರು ಅಲ್ಲ, ಬರೀ ಕಾಮನ್ ಮ್ಯಾನ್ ನಾನು. ಥ್ಯಾಂಕ್ ಯು. ಹರೀಶ್, ಒಂದು ರೀತಿ ಚಾಯ್ ಪೇ ಚರ್ಚಾ, ದೋಸೆ ಪೇ ಚರ್ಚಾ ಎರಡೂ ಆಯ್ತಲ್ವಾ? ಟೀ ಚರ್ಚೆ, ಟೀ ಪಾರ್ಟಿ ಇದೊಂದು ರೀತಿಯಾಗಿ ನಾವು ಆಕ್ಚುಲಿ ಟೀ ಪಾರ್ಟಿ ಮಾಡಕ್ ಬಂದ್ವಿ, ಆಮೇಲೆ ದೋಸೆ ತಿಂದ್ವಿ. ಅದ್ರ ಅದ್ಭುತವಾದಂತ ಪಾಯಿಂಟ್ ಏನಪ್ಪಾ ಅಂದ್ರೆ ಹಲವಾರು ಜನ ತಮ್ಮ ಅಭಿಪ್ರಾಯವನ್ನ ಈ ಮೂಲಕ ವ್ಯಕ್ತಪಡಿಸಿದ್ರು. ಈಗ ಕೆಲವರು ಮೋದಿನ ಇಷ್ಟಪಟ್ಟರೆ ಕೆಲವರು ರಾಹುಲ್ನ ಇಷ್ಟಪಡ್ತಾರೆ. ರಾಹುಲ್ನ ಯಾಕಪ್ಪ ಇಷ್ಟಪಡ್ತೀಯ ಅಂದರೆ ಹೌದು ನನ್ನ ಇಷ್ಟ ಅದು ಅಂತ ಹೇಳ್ತಾರೆ. ಮೋದಿನ ಯಾಕಪ್ಪ ಇಷ್ಟಪಡ್ತಿದ್ರೆ ನಾನು ಮೋದಿನ ಇಷ್ಟಪಡ್ತೀನಿ ಅಷ್ಟೇ. ಯಾಕೆ ಏನು ಅನ್ನೋದು ಯಾರಿಗೂ ಬೇಕಾಗಿಲ್ಲ. ನಾನು ಇಷ್ಟಪಡ್ತೀನಿ ಅಷ್ಟೇ. ಈಗ ಕನ್ಕ್ಲೂಷನ್ ಏನು ಅವ್ರಿಗೆ ಬಿಡೋಣ ಅಲ್ವಾ? ಎಕ್ಸಾಕ್ಟ್ಲಿ. ಅಫ್ಕೋರ್ಸ್ ಎಲ್ಲರೂ ಕೂಡ ಬುದ್ಧಿವಂತರೇ, ತಿಳಿದಿರೋರೆ. ನಾವಿಬ್ರು ಈ ಕ್ಷಣದಲ್ಲಿ ಏನು ಹೇಳ್ಬೋದು ಅಂದರೆ ಮಿಸ್ ಮಾಡದೆ ಮರೆಯದೆ ವೋಟ್ ಮಾಡಿ ಅನ್ನೋದನ್ನ ಮಾತ್ರ ಮೆನ್ಷನ್ ಮಾಡ್ತೀವಿ. ಬೆಂಗಳೂರು ದಕ್ಷಿಣ ಭಾಗ ಬಸವನಗುಡಿ ವಿದ್ಯಾರ್ಥಿ ಭವನ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮ, ನಮಗೂ ನಮ್ಮ ಬಾಸ್ ತುಂಬ ಅಸೈನ್ಮೆಂಟ್ಗಳು ಕೊಟ್ಟಿದ್ದಾರೆ. ಇನ್ನು ಎಷ್ಟೊಂದು ಕಡೆ ಕವರ್ ಮಾಡಬೇಕು. ಅಲ್ಲೆಲ್ಲ ಹೋಗಿ ಒಂದಷ್ಟು ಜನ ಮಾತಾಡಿಸ್ತೀವಿ, ಅದನ್ನೆಲ್ಲ ನಿಮ್ಮ ಮುಂದೆ ಹೊತ್ತು ತರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ಸ್ಪೆಷಲ್ ಶೋನಲ್ಲಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.